ಕರ್ನಾಟಕದಲ್ಲಿ ಸ್ಪೆಷಲಾಗಿ ಉತ್ತರ ಕರ್ನಾಟಕದಲ್ಲಿ ಬಾಗಲಕೋಟ್ ಯೂನಿವರ್ಸಿಟಿ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಸ್ಥಾಪನೆಯಾಗಿದೆ. ಸೊ ಈ ಒಂದು ಯೂನಿವರ್ಸಿಟಿಯ ಅಂಡರಲ್ಲಿ ಬರುವಂತಹ ಡಿಗ್ರಿ ಕಾಲೇಜಸ್ಗಳಲ್ಲಿ ಬಿ ಎ ಕೋರ್ಸನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಂಡಿರ್ತಾರೆ. ಸೊ ಬಿ ಎ ಕೋರ್ಸಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟ್ನನ್ನು ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳಿ ಚೂಸ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಈ ವರ್ಷದ ಅಂತಂದ್ರೆ 2024 ಮತ್ತು 25ನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷನ್ ಅಂತೂ ಇದ್ದೇ ಇದೆ. ಯಾಕಂತಂದ್ರೆ ಇದು NEP ಸಿಲಾಬಸ್ ನಂತರ ಮತ್ತೆ ಹಳೆಯ ಸಿಲಾಬಸ್ ಥರನೇ ಇರುವಂಥದ್ದು. ಬಟ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಈಗ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು, ಸೊ ಅಷ್ಟೆಲ್ಲ ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ಇರುವ ಸಿಲಾಬಸ್ಸನ್ನೇ ನಾವು ಗಮನಿಸಿದಾಗ ಇಲ್ಲಿ ಮೈಕ್ರೋ ಎಕನಾಮಿಕ್ಸನ್ನು ಫಸ್ಟ್ ಸೆಮ್ಗೆ ಇಡಲಾಗಿದೆ. ಅಂದರೆ 2024 ಮತ್ತು 25ನೇ ಒಂದು ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಬಿ ಎ ಕೋರ್ಸು ಫಸ್ಟ್ ಸೆಮ್ ಮೈಕ್ರೋ ಎಕನಾಮಿಕ್ಸ್ ಇದೆ. ಸೊ ಹಾಗಾಗಿ ಮೈಕ್ರೋ ಎಕನಾಮಿಕ್ಸ್ ಸಿಲಾಬಸ್ಸನ್ನು ಸ್ವಲ್ಪ ನೋಡಿದರೆ ಸೊ ನಮಗೆ ಏನಾಗುತ್ತೆ ಅಂತಾರೆ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾವ್ಯಾವ ಟಾಪಿಕನ್ನು ಹೆಚ್ಚು ಫೋಕಸ್ ಮಾಡಬೇಕಂತೇಳಿ ನಾವು ಹಿಂದಿನ ಏನು ಓಲ್ಡ್ ಕ್ವಶನ್ ಪೇಪರ್ ಕೂಡ ನೋಡ್ಬೋದು NEP ಸಿಲಾಬಸ್ ಸಂಬಂಧಪಟ್ಟಂಗೆ. ಬಟ್ ಸ್ವಲ್ಪ ಚೇಂಜಸ್ ಆಗುವಂಥದ್ದು ಕಂಡು ಬರುತ್ತೆ. ಸೊ ಇಲ್ಲಿ ಇರುವಂಥ ಟಾಪಿಕ್ಗಳು ಏನೇನಿದಾವೆ ಸೊ ಅವುಗಳ ಬಗ್ಗೆ ಆಲ್ರೆಡಿ ಈಗ ಎಕ್ಸಾಮ್ ಸಮೀಪ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾರೆ. ಬಟ್ ಯಾವ ಟಾಪಿಕನ್ನು ಸ್ವಲ್ಪ ಹೈಲೈಟ್ ಆಗಿ ನಾವು ಫೋಕಸ್ ಮಾಡಬೇಕು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಎಕನಾಮಿಕ್ಸ್ ರಿಲೇಟೆಡ್ ಏನು ಬಿ ಎ ಕೋರ್ಸ್ ಇದೆಯಲ್ಲ ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ಏನೇನು ಕ್ವಶನ್ಸ್ಗಳು ಸ್ವಲ್ಪ ಬರ್ಬೋದು ಮತ್ತು ಇಂಪಾರ್ಟೆಂಟಾಗಿ ಇರುವಂತಹ ಕಾನ್ಸೆಪ್ಟ್ಗಳು ಯಾವ್ಯಾವ ಫೋಕಸ್ ಮಾಡಬೇಕು ಸೊ ಅವುಗಳನ್ನ ಜಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇದೆಲ್ಲ ಗೊತ್ತಿರುವಂಥದ್ದು ಫಸ್ಟ್ ಸೆಮ್ಗೆ ಸಂಬಂಧಪಟ್ಟಂತೆ ಮೈಕ್ರೋ ಎಕನಾಮಿಕ್ಸ್ ಇಲ್ಲಿದೆ ನೋಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆಲ್ಲ ಈಗ 80 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಸೊ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಸೊ ಇದೆಲ್ಲ ಗೊತ್ತಿರುವಂಥದ್ದು. ಸೊ ಬೇಸಿಕ್ಕಾಗಿ ವಿದ್ಯಾರ್ಥಿಗಳು ಈ ಒಂದು ಸಿಲಾಬಸ್ ಸಂಬಂಧಪಟ್ಟಂಗೆ ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಯಾವುದೇ ಸಬ್ಜೆಕ್ಟನ್ನು ಕಲಿಯುವಂಥ ಸಂದರ್ಭದೊಳಗೆ ನಾವು ಅದರ ಒಂದು ಉದ್ದೇಶಗಳೇನಿದಾವ ಸೊ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮೈಕ್ರೋ ಎಕನಾಮಿಕ್ ಅಂಥೇಳಿ ಕೊಡಲಾಗಿದೆ. ಸೊ ಅದು ಮೈಕ್ರೋ ಎಕನಾಮಿಕ್ಸ್ ಅಂತ ಕೂಡ ನಾವು ಕರಿಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ ಈ ಟೀಚಿಂಗ್ ಅವರ್ಸು ಅವೆಲ್ಲ ಇರ್ತವೆ. ಸೊ ಅವೆಲ್ಲ ಏನು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ ಮೇನ್ ಇರುವಂಥದ್ದು ಮಾರ್ಕ್ಸು ಇದು 20 ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. ಸೊ 80 ಮಾರ್ಕ್ಸು ಎಕ್ಸಾಮ್ ಬರೀಬೇಕಾಗತ್ತೆ. ಸೊ 100 ಮಾರ್ಕ್ಸಿಗೆ ಪರೀಕ್ಷೆ ಇರುತ್ತೆ. 80 ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಅಂದರೆ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಸೊ ಟೈಮ್ ಕೂಡ ಕೊಟ್ಟಿದ್ದಾರೆ. ಸೊ 3 ಅವರ್ಸ್ ಅಂಥೇಳಿ ಎಕ್ಸಾಮ್ ಟೈಮ್ ಟೇಬಲ್ ಇದು. ಸೊ ಈಗ ಅಬ್ಜೆಕ್ಟಿವ್ಸ್ ಅಂತಂದರೆ ಉದ್ದೇಶಗಳೇನು, ಈ ಒಂದು ಬಿ ಎ ಕೋರ್ಸಲ್ಲಿ ಸ್ಪೆಷಲಾಗಿ ಎಕನಾಮಿಕ್ಸನ್ನು ಸ್ಟಡಿ ಮಾಡೋದ್ರಿಂದ ಏನೇನು ಕಲಿತೀವಿ ಅಂದರೆ ವಿದ್ಯಾರ್ಥಿಗಳು ಏನು ಕಲಿತಾರೆ. ಸೊ ಟು ಪ್ರೊವೈಡ್ ನಾಲೆಜ್ ರಿಗಾರ್ಡಿಂಗ್ ದ ಬ್ರಾಂಚಸ್ ಆಫ್ ದಿ ಸ್ಟಡಿ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಎಕನಾಮಿಕ್ಸ್ ರಿಲೇಟೆಡ್ ಇರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಡುವಂಥದ್ದು. ಇನ್ನು ಫೆಮಿಲೈಸ್ ದ ಸ್ಟೂಡೆಂಟ್ಸ್ ವಿತ್ ಎಕನಾಮಿಕ್ ಬಿಹೇವಿಯರ್ ಆಫ್ ಕನ್ಸ್ಯೂಮರ್ ಆ್ಯಂಡ್ ಪ್ರೊಡ್ಯೂಸರ್. ಸೊ ಇದನ್ನು ನೋಡ್ಕೊಳ್ಬೇಕು. ಅಂತರ ಅನುಭೋಗಿಗಳು ಮತ್ತು ಉತ್ಪಾದಕರ ಒಂದು ಅಥವಾ ಅವರ ಒಂದು ಬಿಹೇವಿಯರ್ ಹೆಂಗಿರುತ್ತೆ ಸೊ ಅದನ್ನು ಸ್ಟಡಿ ಮಾಡುವಂಥದ್ದು. ಇನ್ನು ಟು ಎಜುಕೇಟ್ ದ ಸ್ಟೂಡೆಂಟ್ಸ್ ಅಬೌಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಎಸ್ ಅಂದ್ರೆ ಉತ್ಪಾದನಾ ವೆಚ್ಚ ಮತ್ತು ರೆವಿನ್ಯೂ ಅನಲೈಸಿಸ್ ನಂತರ ಈ ಆದಾಯಗಳ ಕಲ್ಪನೆಗಳ ಬಗ್ಗೆ ಸಂಬಂಧಪಟ್ಟಂಗೆ ನೋಡುವಂಥದ್ದು. ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಅನುಭೋಗಿ ಅಂತ ಬಂದಾಗ ನೆಕ್ಸ್ಟು ಉತ್ಪಾದಕ ಅಂತಲೇ ನಾವು ನೋಡಬೇಕಾಗತ್ತೆ. ಸೊ ನೆಕ್ಸ್ಟು ಟು ರಿಗಾರ್ಡಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್ ಇದೆ ನೋಡಿ. ಆಮೇಲೆ ಡಿಟರ್ಮೈನೇಷನ್ ಆಫ್ ಪ್ರೈಸ್ ಆ್ಯಂಡ್ ಔಟ್ಪುಟ್ ಇನ್ನು ವೇರಿಯಸ್ ಮಾರ್ಕೆಟ್ಸ್ ಅಂತಲೂ ಇದೆ. ಅಂತಂದ್ರೆ ಈ ಮಾರ್ಕೆಟ್ ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳು, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳು ಮತ್ತು ಅವುಗಳಲ್ಲಿ ಈ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಹೆಂಗಾಗುತ್ತೆ. ಸೊ ಇವೆಲ್ಲ ಡಿಸ್ಕಷನ್ ಮಾಡುವಂಥದ್ದು. ಸೊ ಇದು ಏನಾಗಿದೆ ಟೋಟಲ್ ಬಿ ಎ ಕೋರ್ಸಲ್ಲಿ ಫಸ್ಟ್ ಸೆಮ್ಮಿಗೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಗೆ ನಾವು ಏನನ್ನು ಫೋಕಸ್ ಮಾಡ್ತಾಯಿದ್ದೀವಿ ಅಂತಂದ್ರೆ ಕನ್ಸ್ಯೂಮರ್ ಮತ್ತು ಪ್ರೊಡ್ಯೂಸರ್, ಪ್ರೊಡಕ್ಷನ್, ಕಾಸ್ಟ್ ಆ್ಯಂಡ್ ರೆವಿನ್ಯೂ
ಅದರೊಂದಿಗೆ ಮಾರ್ಕೆಟ್ ಸ್ಟ್ರಕ್ಚರ್. ಸೊ ಇಷ್ಟು ವಿಷಯಗಳನ್ನು ಹೈಲೈಟ್ ಆಗುವಂಥದ್ದು ಅಂತಂದರೆ ಕಂಪ್ಲೀಟ್ ಕೋರ್ಸಲ್ಲಿ ಇಷ್ಟು ವಿಷಯಗಳು ಹೈಲೈಟ್ ಆಗ್ತಾವಂತ ಅರ್ಥ. ಇಲ್ಲಿ ಟೋಟಲ್ 4 ಯೂನಿಟ್ಸ್ಗಳಿರ್ತಾವೆ. ಸೊ ಅದರಲ್ಲಿ ಫಸ್ಟ್ ಯೂನಿಟಲ್ಲಿ ಡಿಸ್ಕಷನ್ ಮಾಡೋದು ಏನು ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ಗಳನ್ನ. ಬೇಸಿಕ್ ಅಂತಂದರೆ ಎಕನಾಮಿಕ್ಸ್ ರಿಲೇಟೆಡ್ ಏನು ಪಿ ಯು ಸಿಯಲ್ಲಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಬಟ್ ಇಲ್ಲಿ ಇನ್ನಷ್ಟು ಡೆಪ್ತಾಗಿ ಕಲಿತಾರೆ. ಯಾಕಂದರೆ ಅದಕ್ಕೆ ಲಕ್ಷಣಗಳು, ವಿಧಗಳು, ಪ್ರಕಾರಗಳು, ಓಕೆನಾ, ಅವುಗಳ ಭಾಗಗಳು, ಹೀಗೆಲ್ಲ ಸ್ವಲ್ಪ ಡೆಪ್ತಾಗಿ ಕಲಿಯುವಂಥದ್ದು. ಪಿ ಯು ಸಿಯಲ್ಲಿರುವಂಥ ಸಿಲೆಬಸ್ಗೆ ಮತ್ತು ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಪಿ ಯು ಸಿ ಸಿಲೆಬಸ್ ಏನು ಮೈಕ್ರೋ ಎಕನಾಮಿಕ್ಸ್ ಏನಿದೆ ಅದು ಬೇಸ್. ಆ ಬೇಸ್ ಹಿಡ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಇದನ್ನು ಡಿಗ್ರಿ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪಿ ಯು ಸಿಯಲ್ಲಿ ಚೆನ್ನಾಗಿ ವಿದ್ಯಾರ್ಥಿಗಳು ಕಲ್ತಿದ್ರೆ ಈ ಸಿಲೆಬಸ್ ಅಂತೂ ಅವರಿಗೆ ಡಿಫಿಕಲ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಪಿ ಯು ಸಿಯಲ್ಲಿ ಇರುವಂತಹ ಬೇಸ್ ಮೇಲೇ ಈ ಬಿ ಎ ಸಿಲೆಬಸ್ಸನ್ನು ಫ್ರೇಮ್ ಮಾಡಿದ್ದಾರೆ. ಸೊ ಅಲ್ಲಿರುವಂಥ ಕಾನ್ಸೆಪ್ಟ್ಗಳು ಇಲ್ಲಿರ್ತಾವೆ. ಆದರೆ ಸ್ವಲ್ಪ ಏನು ಮಾಡಿರ್ತಾರೆ ಅಂತಂದ್ರೆ ಈ ಸ್ವಲ್ಪ ಡೆಪ್ತಾಗಿ ಕೊಟ್ಟಿರ್ತಾರೆ ಅಷ್ಟೇ, ಮತ್ತೇನಿಲ್ಲ. ಇನ್ನು ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಅವೇ ಇರ್ತಾವೆ. ಹಾಗಾದರೆ ಫಸ್ಟಿಗೆ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಇದೆ ನೋಡಿ. ಇಲ್ಲಿ ಮೀನಿಂಗ್, ಸ್ಕೋಪ್, ಇಂಪಾರ್ಟೆನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತಂದ್ರೆ ಅದರ ಅರ್ಥ, ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ ಮತ್ತು ಅದರ ವ್ಯಾಪ್ತಿ ಮತ್ತು ಮಹತ್ವ, ಅದರೊಂದಿಗೆ ಮಿತಿಗಳು ಅಂತ ಬರ್ತಾವೆ, ಅವುಗಳನ್ನ ನೋಡುವಂಥದ್ದು. ಇನ್ನು ಟೈಪ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ವಿಧಗಳಂತ ಬರ್ತಾವೆ. ಆಮೇಲೆ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ದಿ ಎಕನಾಮಿ, ಇವಂದ್ರೂ ನಾವು ಪಿ ಯು ಸಿಗಳು ಕೂಡ ಕಲಿತೀವಿ ಇದ್ರ ಬಗ್ಗೆ. ಅಂದ್ರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗೆ ಉತ್ಪಾದಿಸ್ಬೇಕಂತ ಬರ್ತಾವಲ್ಲ. ಸೊ ಅದನ್ನು ನೆಕ್ಸ್ಟು ಕೂಡ ಅದಾವ. ಕೇವಲ ಈ 3 ಮಾತ್ರ ಏನು ಮಾಡ್ತಾಯಿದ್ದೀವಿ ನಾವಲ್ಲಿ ಪಿ ಯು ಸಿಯಲ್ಲಿ ಕಲಿತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿನ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ಹೈಲೈಟ್ ಮಾಡ್ತೀವಿ. ಹಾಗಾಗಿ ಅವಕ್ಕೆ ನಾವೇನು ಕರಿತೀವಿ ಅಂದ್ರೆ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ದಿ ಎಕನಾಮಿ ಅಂತ ಕರಿತೀವಿ. ಇನ್ನು ನೀಡ್ ಆಫ್ ದಿ ಸ್ಟಡಿ ಆಫ್ ಎಕನಾಮಿಕ್ಸ್, ಎಕನಾಮಿಸ್ಟ್ ಆ್ಯಸ್ ಅ ಪಾಲಿಸಿ ಅಡ್ವೈಸರ್ ಅಂತೇಳಿ. ಸೊ ಇಷ್ಟು ವಿಷಯಗಳನ್ನ ನಾವು ಫಸ್ಟ್ ಯೂನಿಟಲ್ಲಿ ಡಿಸ್ಕಷನ್ ಮಾಡುವಂಥದ್ದು. ಸೊ ಇಲ್ಲಿ ಬರುವಂಥ ಕ್ವಶನ್ ಆಲ್ಮೋಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಮೈಕ್ರೋ ಎಕನಾಮಿಕ್ಸ್ ಕ್ವಶನ್ ಬರ್ಬೋದು, ಮತ್ತು ಸ್ಕೋಪ್, ವ್ಯಾಪ್ತಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರೊಂದಿಗೆ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ದಿ ಎಕನಾಮಿ, ಓಕೆನಾ. ಇವು 2 ಕಾನ್ಸೆಪ್ಟ್ಗಳು, ಇವು 3 ಕಾನ್ಸೆಪ್ಟ್ಗಳು, ಸ್ಕೋಪ್, ಇಂಪಾರ್ಟೆನ್ಸ್ ಆ್ಯಂಡ್ ಬೇಸಿಕ್ ಪ್ರಾಬ್ಲಮ್ಸ್ ಆಫ್ ದ ಎಕನಾಮಿ. ಸೊ ಇಷ್ಟು ವಿಷಯಗಳು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಆಗ್ತವೆ ಇದರೊಳಗೆ. ಸೊ ಅದನ್ನು ನೋಡ್ಕೊಳ್ಳುವಂಥದ್ದು. ಉಳಿದವುಗಳನ್ನು ನೋಡಬಾರ್ದು ಅಂತಲ್ಲ, ಸೊ ಹೆಚ್ಚು ಫೋಕಸ್ ಮಾಡಬೇಕಾಗಿದ್ದು ಇವುಗಳನ್ನ ಅಂತ ಅರ್ಥ. ನೆಕ್ಸ್ಟು ಸೆಕೆಂಡ್ ಯೂನಿಟ್ ನೋಡಿ, ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಆಲ್ಮೋಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರದ ಬೇಸ್ ಅಂತಲೇ ಹೇಳ್ತೀವಿ ನಾವು. ಅಂದರೆ ಮೇನ್ ಇವು ಅರ್ಥ ಆದರೆ ಮಾತ್ರ ನಮ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ಏನಿರಬಹುದು ಅಂತಂದ್ರೆ ಯುಟಿಲಿಟಿ ಅನಲೈಸಸ್ ಇದಂತಿದೆ. ಸೊ ಇದನ್ನು ಪಿ ಯು ಸಿಯಲ್ಲಿ ಕೂಡ ಇದ್ರ ಬಗ್ಗೆ ಇದೆ. ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ, ಹೀಗೆಲ್ಲ ಡಿಸ್ಕಷನ್ ಮಾಡ್ತೀವಲ್ಲ. ಸೊ ಅದೇ ಇರುವಂಥದ್ದು. ಇಲ್ಲಿ ಮೀನಿಂಗ್ ಆಫ್ ಯುಟಿಲಿಟಿ ಅಂತಂದ್ರೆ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಅಂತ ಅರ್ಥ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂಥ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗಂದ್ರೆ ಏನು ಮತ್ತು ಅವುಗಳನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಇನ್ನು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಸೊ ಇದಂತರೂ ಕ್ಲಿಯರ್ ಇದೆ. ಇದು ಆಲ್ಮೋಸ್ಟ್ 10 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳಬಹುದು. ಯಾಕಂದರೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಅನ್ನೋದು ಇದು ಕಾನ್ಸೆಪ್ಟ್ ಪಿ ಯು ಸಿ ಒಳಗೂ ಕೂಡ ಇದೆ, ಡಿಗ್ರಿ ಒಳಗೂ ಕೂಡ ಇದು ಭಾಳ ಇಂಪಾರ್ಟೆಂಟ್. ಬಟ್ ಡಿಗ್ರಿಗೆ ಮತ್ತು ಪಿ ಯು ಸಿಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದ್ರೆ, ಪಿ ಯು ಸಿಯಲ್ಲಿ ನಾವು ಏನು ಈ ಕಲ್ಪನೆಗಳು, ಏನು ಮಿತಿಗಳು, ಅರ್ಥ, ಹಿಂಗೆ ಎಲ್ಲ ಸಪ್ರೇಟಾಗಿ ಭಾಳ ಡೆಪ್ತಾಗಿ ಬರೆಯೋದಿಲ್ಲ, ಅಲ್ಲಿ ಶಾರ್ಟಾಗಿ ಬರಿತಾ ಇರ್ತೀವಿ ಪಿ ಯು ಸಿಯಲ್ಲಿ. ಬಟ್ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದ್ರೆ ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಅರ್ಥ, ಆಮೇಲೆ ಅದರದ ಕಲ್ಪನೆಗಳು, ಆಮೇಲೆ ಉದಾಹರಣೆ, ಡೈಗ್ರಾಮ, ಟೇಬಲ, ಡೈಗ್ರಾಮ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಮಿತಿಗಳು ಅಂತ ಬರ್ತವೆ, ವಿಮರ್ಶೆ ಅಂತ ಬರುತ್ತೆ. ಸೊ ಅವೆಲ್ಲ ಬರೆದು ಆಮೇಲೆ ಉಪಸಂಹಾರ ಬರೆಯುವಂಥದ್ದು. ಸೊ ಹೀಗೆಲ್ಲ ಒಂದು ಸಿಸ್ಟಮೆಟಿಕ್ಕಾಗಿ ಬರಿಬೇಕಾಗತ್ತೆ. ಸೊ ಯಾಕಂದರೆ ಡಿಗ್ರಿ ಲೆವೆಲ್ ಏನಾಗುತ್ತೆ ಅಂದರೆ ಸ್ವಲ್ಪ ವಿಷಯವನ್ನು ಇನ್ ಡೆಪ್ತಾಗಿ ಇರೋದರಿಂದ ಸೊ ಅದನ್ನು ಹೆಚ್ಚು ಇಲ್ಲಿ ಫೋಕಸ್ ಮಾಡಬೇಕಾಗತ್ತೆ. ಅದೇ ಪಿ ಯು ಸಿಗೆ ಮತ್ತು ಡಿಗ್ರಿಗೆ ಇರುವಂಥ ವ್ಯತ್ಯಾಸ. ಇನ್ನು ಕಾನ್ಸೆಪ್ಟ್ ಆಫ್ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ನೋಡಿ, ಅನುಭೋಗಿಯ ಹೆಚ್ಚುವರಿ ಅಥವಾ ಅನುಭೋಗಿಯ ಮಿಗುತೆ ಸೊ ಅಂತೇಳಿ ಹೆಚ್ಚು ಕೇಳುವಂಥ ಕ್ವಶನ್ ಇದು. ಸೊ ಇದು ಕೂಡ ಇಲ್ಲಿ ಇದಕ್ಕೆ ಕಲ್ಪನೆಗಳಂತಿರ್ತಾವೆ. ಸೊ ಆಮೇಲೆ ಇದಕ್ಕೆ ಒಂದು ಡೈಗ್ರಾಮ್ಸ್ ಅಂತೂ ಬರ್ತದೆ. ಸೊ ಆ ಡೈಗ್ರಾಮನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಹೈಲೈಟ್ ಆಗುವಂಥದ್ದು ಏನು ಅಂತಂದ್ರೆ
ಜಾಸ್ತಿ ಇದೇ ಕ್ವಶನ್ ಹೈಲೈಟ್ ಆಗುತ್ತೆ. ಇಳಿಮುಖ ಸೀಮಾದ ತುಷ್ಟಿಗುಣದ ನಿಯಮನ ಇಂಪಾರ್ಟೆಂಟ್ ಜಾಸ್ತಿ ಇರುವಂಥದ್ದು ಈ ಒಂದು ಫಸ್ಟ್ ಎ ಆಪ್ಷನಲ್ಲಿ ಇದೆಯಲ್ಲ, ಸೊ ಅದು. ಇನ್ನು ಕಾನ್ಸೆಪ್ಟ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಕೂಡ ಈಸಿ ಇರುವಂಥದ್ದು, ಅದೇನು ಅಷ್ಟು ಡಿಫಿಕಲ್ಟ್ ಇರುವಂಥ ಕಾನ್ಸೆಪ್ಟ್ ಏನಲ್ಲ, ಒಂದು ಸಲ ನೋಡ್ಕೊಂಡು ಬಿಟ್ಟರೆ ಕ್ಲಿಯರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹೈಲೈಟ್ ಆಗೋದು ಯಾವುದು ಅಂತಂದ್ರೆ ಇಂಡಿಫರೆನ್ಸ್ ಕರ್ವ್ ಅನಲೈಸಿಸ್ ಅಂತಿದೆ ನೋಡಿ. ಸೊ ಇಲ್ಲಿ ಕೂಡ ಕ್ವಶನ್ ಹೆಂಗಿದೆ ಅಂತಂದ್ರೆ ಮೀನಿಂಗ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಅಂತಿದೆ. ಸೊ ಥಿಯರಿ ಆಫ್ ಇಂಡಿಫರೆನ್ಸ್ ಕರ್ವ್, ಆಮೇಲೆ ಪ್ರೈಸ್, ಇನ್ಕಮ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ಸ್. ಓಕೆ, ಇದನ್ನು ಹೈಲೈಟ್ ಆಗಬೇಕಿಲ್ಲಿ. ಓಕೆನಾ, ಈ ಪ್ರೈಸು, ಇನ್ಕಮ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಎಫೆಕ್ಟ್ ಇದೆಯಲ್ಲ, ಸೊ ಇದನ್ನು ಹೆಚ್ಚು ಇಲ್ಲಿ ಫೋಕಸ್ ಮಾಡಬೇಕಾಗತ್ತೆ. ಬಟ್ ಫ್ಯೂಚರಲ್ಲಿ ಇದನ್ನು ನಾವು ಜಾಸ್ತಿ ಫೋಕಸ್ ಮಾಡೋದಿಲ್ಲ. ಸೊ ಹೆಚ್ಚಾಗಿ ಇಂಡಿಫರೆನ್ಸ್, ಫ್ಯೂಚರ್ಸ್ ಆಫ್ ಇಂಡಿಫರೆನ್ಸ್ ಅಂತಲೇ ಹೆಚ್ಚು ನಾವು ಅಲ್ಲಿ ಗಮನ ಹರಿಸ್ತಾ ಇರ್ತೀವಿ ಪಿ ಯು ಸಿ ಒಳಗೆ. ಬಟ್ ಇಲ್ಲಿ ಡಿಗ್ರಿ ಒಳಗೆ ಏನಾಗುತ್ತೆ ಅಂತಂದ್ರೆ ಈ ಬೆಲೆ, ಆದಾಯ ಮತ್ತು ಬದಲಿಕೆಯ ಪರಿಣಾಮವನ್ನು ಡಯಾಗ್ರಾಮ್ ಮೂಲಕ ಏನು ಮಾಡಬೇಕಾಗತ್ತೆ, ಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ಕೇಳಬಹುದು. ಮತ್ತು ಇಲ್ಲಿ ಲಕ್ಷಣಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೂಡ ಇರ್ತವೆ. ಇನ್ನು ಕಾನ್ಸೆಪ್ಟ್ ಆಫ್ ಡಿಮ್ಯಾಂಡ್ ಅಂತೇಳಿ, ಡಿಮ್ಯಾಂಡ್ ಅಂದರೆ ಮತ್ತೇನೂ ಅಲ್ಲ, ಇದು ಒಂದು ರೀತಿ ಯುಟಿಲಿಟಿ ಅನಲೈಸಿಸ್ ಏನಿದೆ, ತುಷ್ಟಿಗುಣದ ವಿಶ್ಲೇಷಣೆ ಏನಿದೆ ಅದಕ್ಕೆ ರಿಲೇಟೆಡೇ ಇರುವಂಥದ್ದು. ತುಷ್ಟಿಗುಣದ ನಿಯಮಗಳೇನಿದಾವಲ್ಲ ಅವಕ್ಕೆ ನಾವು ಬೇಡಿಕೆ ನಿಯಮಗಳು ಅಂತ ಕೂಡ ಕರಿತಾ ಇರ್ತೀವಿ. ಹಾಗಾಗಿ ಡಿಮ್ಯಾಂಡ್ ಬಗ್ಗೆ ಹೇಳಬೇಕಂತಂದ್ರೆ ಇದರದೊಂದು ಅರ್ಥ, ಮೀನಿಂಗ್, ಡಿಟರ್ಮೈನೆಂಟ್ಸ್ ಅಂದ್ರೆ ಈ ಬೇಡಿಕೆಯ ನಿರ್ಧಾರಕಗಳಂತ ಬರ್ತಾವೆ. ಬೇಡಿಕೆ ಹೆಂಗೆ ನಿರ್ಧಾರ ಆಗುತ್ತೆ, ಕೇವಲ ಬೆಲೆಯಿಂದಷ್ಟು ನಿರ್ಧಾರ ಆಗುತ್ತಾ? ಇಲ್ಲ, ಅನುಭೋಗಿ, ಆದಾಯ, ಆಮೇಲೆ ಅಭಿರುಚಿಗಳು, ಓಕೆ, ಇತರೆ ಸರಕುಗಳು ಅಂದರೆ ಬದಲಿ ಸರಕುಗಳ ಲಭ್ಯತೆ, ಸೊ ಇವೆಲ್ಲವೂ ಕೂಡ ಬೇಡಿಕೆನ ನಿರ್ಧಾರ ಮಾಡ್ತವೆ. ಸೊ ಹಾಗಾಗಿ ವಸ್ತುವಿನ ಗುಣಮಟ್ಟ ಆಗಿರ್ಬೋದು, ಇವೆಲ್ಲವೂ ಕೂಡ ಮಹತ್ವ ಆಗ್ತವೆ. ಹಾಗಾಗಿ ಇವುಗಳ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಲಾ ಆಫ್ ಡಿಮ್ಯಾಂಡ್ ನಮಗೆಲ್ಲ ಗೊತ್ತಿದೆ, ಸರಕಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿರೋದಕ್ಕೆ ನಾವೇನು ಕರಿತೀವಿ, ಲಾ ಆಫ್ ಡಿಮ್ಯಾಂಡ್ ಅಂದರೆ ಬೇಡಿಕೆ ನಿಯಮ ಅಂತ ಕರಿತೀವಿ. ಇನ್ನು ಎಕ್ಸಂಪ್ಷನ್ ಆಫ್ ಟು ದಿ ಲಾ ಆಫ್ ಡಿಮ್ಯಾಂಡ್, ಸೊ ಇದಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂದರೆ ಇದೊಂದು ಕಾನ್ಸೆಪ್ಟ್ ನೋಡ್ಕೊಳ್ಬೇಕು ನಾವು, ಬೇಡಿಕೆಯ ಮುನ್ನಂದಾಜು ಅಂತೇಳಿ. ಬೇಡಿಕೆಯ ಮುನ್ನಂದಾಜು ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಇದು ಪಿ ಯು ಸಿ ಲೆವೆಲ್ ಸಿಲೆಬಸ್ ಒಳಗಿಲ್ಲ. ಸೊ ಇದೆಲ್ಲ ಇರೋದು ಡಿಗ್ರಿ ಲೆವೆಲ್. ಹಾಗಾಗಿ ಇಲ್ಲಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತ ಬರುತ್ತೆ, ಮತ್ತು ಟೈಮ್ ಸೀರೀಸ್ ಅನಾಲಿಸಿಸ್ ಅಂತೂ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಭವಿಷ್ಯದಲ್ಲಿ ಬೇಡಿಕೆ ಎಷ್ಟು ಅಥವಾ ಎಷ್ಟು ಸೃಷ್ಟಿಯಾಗುತ್ತೆ ಅನ್ನೋದನ್ನು ಬಿಫೋರ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ಅದನ್ನು ಕಂಡುಹಿಡಿತೀವಿ. ಉದಾಹರಣೆಗೆ ಈಗ ಉದ್ಯಮ ಘಟಕ ಅಂತ ಬಂದಾಗ ಭವಿಷ್ಯದಲ್ಲಿ ನನ್ನ ಸರಕುಗಳಿಗೆ ಬೇಡಿಕೆ ಹೆಂಗೆ ಸೃಷ್ಟಿಯಾಗಬಹುದು ಅನ್ನೋದನ್ನು ಬಿಫೋರ್ ಏನು ಮಾಡತ್ತಂತಂದ್ರೆ ಕೆಲವೊಂದು ಟೂಲ್ಸ್ಗಳನ್ನು ಯೂಸ್ ಮಾಡಿ, ಆ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿ ಕಂಡುಹಿಡಿಯುವಂಥ ವಿಧಾನಕ್ಕೆ ನಾವೇನು ಕರಿತೀವಿ, ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಬೇಡಿಕೆ ಮುನ್ನಂದಾಜು ಮಾಡುವಂಥದ್ದು. ಇನ್ನು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ನಮಗೆ ಗೊತ್ತಿದೆ. ಸೊ ಇದರಲ್ಲಿ 3 ರೀತಿ ಬರ್ತಾವೆ: ಆದಾಯದ ಸ್ಥಿತಿಸ್ಥಾಪಕತ್ವ, ಬೆಲೆ ಸ್ಥಿತಿಸ್ಥಾಪಕತ್ವ, ಇನ್ನೊಂದು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಬರ್ತಾವೆ. ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರೀತದೆ ಲಾಸ್ಟಿಗೆ. ಸೊ ಇವುಗಳ ಬಗ್ಗೆ ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಅವುಗಳ ಡಯಾಗ್ರಾಮ್ಸ್ ಬರ್ತಾವೆ. ಸೊ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇದೆ ನೋಡಿ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನೋದು ಇದರೊಳಗೆ 3 ವಿಧಗಳು ಬರ್ತಾವೆ: ಬೆಲೆ, ಆದಾಯ ಮತ್ತು ಛೇದಕ ಅಂತೇಳಿ. ಬಟ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮತ್ತು 5 ಬರ್ತಾವೆ, ಅಲ್ಲಿ ಭಾಳ ಅದಾವೆ. ಅದ್ರ ಸಂಬಂಧಪಟ್ಟಂಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಬೇಕಾಗತ್ತೆ ಈ ಕಾನ್ಸೆಪ್ಟ್ ಆಫ್ ಡಿಮ್ಯಾಂಡ್. ಸೊ ಇದು ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟು ಹೈಲೈಟ್ ಆಗಿರುವುದು ದ ಕಾನ್ಸೆಪ್ಟ್ ಆಫ್ ಸಪ್ಲೈ ಅಂತಂದರೆ ಈ ಸೆಕೆಂಡ್ ಯೂನಿಟ್ ಒಳಗೆ ತುಷ್ಟಿಗುಣ ಮತ್ತು ತುಷ್ಟಿಗುಣಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಇಂಡಿಫರೆನ್ಸ್ ಕರ್ವ್ ಅದು ಕೂಡ. ಇದಾದಮೇಲೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಆಲ್ಮೋಸ್ಟ್ ಇಷ್ಟು ಸಿಲೆಬಸ್ ಕವರ್ ಇದೆ ಅಂತ ಅರ್ಥ ಆಯಿತು. ಹಾಗಾದರೆ ಇಲ್ಲಿ ಮೀನಿಂಗ್ ಅಂತಂದ್ರೆ ಈ ದ ಕಾನ್ಸೆಪ್ಟ್ ಆಫ್ ಸಪ್ಲೈ ಅಂತಂದ್ರೆ ಪೂರೈಕೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಅರ್ಥ, ಮತ್ತು ಡಿಟರ್ಮೈನೆಂಟ್ಸ್ ಅಂತಂದ್ರೆ ನಿರ್ಧಾರಕಗಳು. ಪೂರೈಕೆಯನ್ನು ಯಾವ ನಿರ್ಧಾರ ಮಾಡ್ತಾವೆ, ಪೂರೈಕೆ ಹೆಚ್ಚಾಗಲಿಕ್ಕೆ ಮತ್ತು ಕಡಿಮೆ ಆಗಲಿಕ್ಕೆ ಕಾರಣ ಏನು, ಭಾಳ ಅದಾವೆ. ಉದ್ಯಮ ಘಟಕ ಸ್ಥಿತಿಗತಿ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಓಕೆನಾ, ಅಥವಾ ಸರಕಿನ ಬೆಲೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಿರ್ಧಾರಕಗಳೇ ಹೌದು. ಇನ್ನು ಲಾ ಆಫ್ ಸಪ್ಲೈ ಅಂತೇಳಿ ಅಂದ್ರೆ ಪೂರೈಕೆ ನಿಯಮ ಅಂತ ಬರುತ್ತೆ.
ಪೂರೈಕೆ ನಿಯಮ ಅನ್ನೋದು ಕೂಡ ಈ ಬೇಡಿಕೆ ನಿಯಮದಂತಲೇ ಇರುವಂಥದ್ದು. ಅಂತಂದ್ರೆ ಬೆಲೆ ಕಡಿಮೆ ಆದಾಗ ಪೂರೈಕೆ ಕಡಿಮೆ ಆಗುತ್ತೆ, ಬೆಲೆ ಹೆಚ್ಚಾದಾಗ ಪೂರೈಕೆ ಹೆಚ್ಚಾಗ್ತಿರುತ್ತೆ. ಇದು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಹೆಂಗೆ ಬರ್ತವೆ ನಿಮ್ಗೆ ಗೊತ್ತಿದೆ. ಇದು ಪೂರೈಕೆ ರೇಖೆ, ಇದು ಬೇಡಿಕೆ ರೇಖೆ. ಓಕೆನಾ, ಈ ರೀತಿಯಾಗಿ ಇರುವಂಥದ್ದು. ನೆಕ್ಸ್ಟು ಎಲಾಸ್ಟಿಸಿಟಿ ಆಫ್ ಸಪ್ಲೈ. ಈಗ ಹೆಂಗೆ ಈ ಬೇಡಿಕೆಯಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಐತಲ್ಲ, ಸೊ ಅದೇ ಥರ ಎಲಾಸ್ಟಿಸಿಟಿ ಆಫ್ ಸಪ್ಲೈ. ಬಟ್ ಅಲ್ಲಿ ಸ್ವಲ್ಪ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಬರ್ತದೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಡಿಫ್ರೆನ್ಸ್ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ, ಸೊ ಅದನ್ನು ಫೋಕಸ್ ಮಾಡುವಂಥದ್ದು. ಸೊ ಹಾಗಾದ್ರೆ ಸೆಕೆಂಡ್ ಯೂನಿಟನ್ನು ಸರಿಯಾಗಿ ನೀವು ಕಲಿತ್ರೆ ಸ್ವಲ್ಪ ಹೆಚ್ಚು ಇಲ್ಲಿ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ಭಾಳ ಡೈಗ್ರಾಮೆಟಿಕ್ಲಾಗಿ ಪ್ರೆಸೆಂಟೇಷನ್ ಅವಶ್ಯಕ. ಯಾಕಂದ್ರೆ ಈ ಸೆಕೆಂಡ್ ಯೂನಿಟಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಡೈಗ್ರಾಮೆಟಿಕ್ಲಾಗಿನೂ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಎಲ್ಲ ಕಾನ್ಸೆಪ್ಟ್ಗಳು ಹಾಗೆ ಅದಾವೆ ಆಲ್ಮೋಸ್ಟ್. ಸೊ ಇಲ್ಲಿ ನೀವು ನಿಜವಾಗ್ಲೂ ಮೈಕ್ರೋ ಎಕನಾಮಿಕ್ಸನ್ನು ಎಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿರಿ ಅನ್ನೋದು ಕ್ಲಿಯರ್ ಆಗುತ್ತೆ ಸೆಕೆಂಡ್ ಯೂನಿಟಲ್ಲಿ. ಬಟ್ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಎಲ್ಲ ಇದು ಅನುಭೋಗಿಗೆ ಸಂಬಂಧಪಟ್ಟಿರುವಂಥದ್ದು. ಇದು ಮಾತ್ರ ಉದ್ಯಮ ಘಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕಾನ್ಸೆಪ್ಟ್ ಆಫ್ ಸಪ್ಲೈ ಏನಿದೆ ಅದು ಉದ್ಯಮ ಘಟಕಕ್ಕೆ ಸಂಬಂಧಪಟ್ಟಿದೆ. ಸೊ ಇಷ್ಟು ಕ್ಲಾರಿಟಿ ನಮಗೆ ಗೊತ್ತಿರಬೇಕು. ಇನ್ನು ಥರ್ಡ್ ಒಂದು ಯೂನಿಟ್ ಇದೆ ನೋಡಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಏನಿದೆ ಸ್ವಲ್ಪ ನೋಡೋದಾತಂದ್ರೆ ಸಾಮಾನ್ಯವಾಗಿ ನಮಗಿಲ್ಲಿ ಹೈಲೈಟ್ ಆಗೋದು ಏನು ಅಂತಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಆ್ಯಂಡ್ ರೆವಿನ್ಯೂ ಅಂತೇಳಿ ಇದನ್ನು ಎಲ್ಲನೂ ಕೂಡ ಥರ್ಡ್ ಯೂನಿಟಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟಿಗೆ ನಾವು ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ. ಪ್ರೊಡಕ್ಷನ್ ಫಂಕ್ಷನ್ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ, ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಕ್ರಿಯಾ ಅವಲಂಬಿ ಸಂಬಂಧಕ್ಕೆ ನಾವೇನು ಕರಿತೀವಿ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ, ಅಥವಾ ಉತ್ಪಾದನಾ ಬಿಂಬಕ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ ಅಂಥೇಳಿ ಇಲ್ಲಿದೆ ನೋಡಿ, ಬದಲಾಗುವ ಪರಿಮಾಣಗಳ ನಿಯಮ ಇದನ್ನು ಲಾಂಗ್ ಕ್ವಶನ್ ಕೇಳ್ತಾರೆ. ಈಗ ಹೆಂಗೆ ಇಳಿಮುಖ ಸೀಮಾ ತುಷ್ಟಿಗಳ ನಿಯಮ ಅನ್ನೋದು ಹೆಂಗೈತಲ್ಲ ಅಷ್ಟು ದೊಡ್ಡ ಕಾನ್ಸೆಪ್ಟ್ ಇರುವಂಥದ್ದು. ಇದು ಕೂಡ ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ ಅಂಥೇಳಿ ಬದಲಾಗುವ ಅಥವಾ ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮ ಅಂತ ಕೂಡ ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಕ್ವಶನ್ ಓದ್ಕೊಳ್ಬೇಕು, ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು. ನೆಕ್ಸ್ಟು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಸೊ ಇದು ಕೂಡ ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಬರುತ್ತೆ. ಉತ್ಪಾದನಾ ಸಾಧ್ಯತೆ ಇದು ಕೂಡ PUCಯಲ್ಲಿ ಕೂಡ ಈ ಸಿಲೆಬಸ್ ಇದೆ, ಇದೊಂದು ಪಾಯಿಂಟ್. ಬಟ್ ಅಷ್ಟು ಡೆಪ್ತ್ ಆಗಿಲ್ಲ ಅಷ್ಟೇ. ಇನ್ನು ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ಸ್ ಆಫ್ ಕಾಸ್ಟ್ಸ್. ಓಕೆನಾ, ಅದರಲ್ಲಿ ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಅಂತ ಬರ್ತವೆ, ಎರಡು ಏನು ವೆಚ್ಚಗಳು ಬರ್ತಾವೆ. ಸೊ ಅದನ್ನು ನೋಡುವಂಥದ್ದು. ಇಲ್ಲಿ ವೆಚ್ಚಗಳಂತಂದ್ರೆ ಅಲ್ಪಾವಧಿ ವೆಚ್ಚಗಳು ಮತ್ತು ದೀರ್ಘಾವಧಿ ವೆಚ್ಚಗಳು ಅಂದರೆ ಯಾವ ಬರ್ತಾವೆ, ಸೊ ಅವುಗಳ ಒಂದು ರೇಖೆಗಳು ಹೆಂಗಿರ್ತಾವೆ, ರೇಖಾಚಿತ್ರಗಳು ಮತ್ತು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸೋದು ಮತ್ತು ಕ್ಯಾಲ್ಕುಲೇಷನ್ ಮಾಡಲಿಕ್ಕೂ ಕೂಡ ಇಲ್ಲಿ ಬರಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಹೆಂಗೆ ಮಾಡಬೇಕು ಅದಕ್ಕಿರೋಂಥ ಫಾರ್ಮುಲಾಗಳಿರ್ತಾವೆ. ಸೊ ಅವನು ಕೂಡ ನೆನಪಿಟ್ಕೊಳ್ಬೇಕು. ಅಂದರೆ ಟೇಬಲ್ ಕೇಳ್ಬೋದು ಇಲ್ಲಿ ಕಾಸ್ಟ್ ಅವನ್ನ ಹೆಂಗೆ ಕಂಡುಹಿಡಿತೀವಿ ಅನ್ನೋ ಟೇಬಲ್ ಕೊಟ್ಟು ಏನು ಮಾಡ್ಬೋದು ನಿಮಗೆ ಇದನ್ನು ಕಂಡುಹಿಡಿರಿ ಅಂತ ಹೇಳ್ಬೋದು. ಓಕೆನಾ, ಹಾಗಾಗಿ ಇದನ್ನು ನೋಡ್ಕೊಳ್ಬೇಕು. ಅಂದ್ರೆ ಲಾಂಗ್ ಕ್ವಶನ್ ಕೇಳಲಿಕ್ಕೆ ಅವಕಾಶ ಇದೆ ಇಲ್ಲಿ ವೆಚ್ಚಗಳ ಮೇಲೆ. ಓಕೆನಾ, ಅದರಲ್ಲಿ ವೆಚ್ಚಗಳಲ್ಲಿ ಯಾವ್ಯಾವ ಅಂತಂದ್ರೆ FC ಅಂತೇಳಿ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ, VC ಅಂತಂದ್ರೆ ವೇರಿಯಬಲ್ ಕಾಸ್ಟ್ ಅಂಥೇಳಿ, AFC ಅಂತಂದ್ರೆ ಇದು ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂಥೇಳಿ, AVC ಅಂತಂದ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ ಅಂಥೇಳಿ, ಇನ್ನು AC ಅಂತಂದ್ರೆ ಎವರೇಜ್ ಕಾಸ್ಟ್ ಅಂತ ಕರಿತೀವಿ. ಇದನ್ನು ಶಾರ್ಟ್ ರನ್ನಲ್ಲಿ SAC ಅಂತ ಕರಿತೀವಿ, ಲಾಂಗ್ ರನ್ನಲ್ಲಿ ಅಥವಾ ದೀರ್ಘಾವಧಿಯಲ್ಲಿ LRAC ಅಂತ ಕರಿತೀವಿ, ಅಥವಾ LAC ಅಂತ ಶಾರ್ಟಾಗಿ ಕರಿತೀವಿ. ಇನ್ನು MC ಅಂತಂದ್ರೆ ಮಾರ್ಜಿನಲ್ ಕಾಸ್ಟ್ ಅಂಥೇಳಿ, ಇದನ್ನು ಸಾಮಾನ್ಯವಾಗಿ ನಾವು ಅಲ್ಪಾವಧಿಯಲ್ಲಿ SMC ಅಂತ ಕರಿತೀವಿ. ಇನ್ನು ದೀರ್ಘಾವಧಿಯಲ್ಲಿ LMC ಅಂತ ಕರಿತೀವಿ, ಅಂದರೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತಿರ್ತೀವಿ. ಸೊ ಇವೆಲ್ಲ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅವಕ್ಕೆ ಸಂಬಂಧಪಟ್ಟಂಗೆ ಸೂತ್ರಗಳು ಗೊತ್ತಿರಬೇಕಾಗತ್ತೆ. ಇನ್ನು ಔಟ್ಪುಟ್ಸ್ ಬಗ್ಗೆ ಟೋಟಲ್ ಕಾಸ್ಟ್. ಇನ್ನು ಹೈಲೈಟ್ ಆಗೋದು ಇನ್ನೊಂದಿದೆ ನೋಡಿ, BEP ಅಂತೇಳಿ, ಬ್ರೇಕ್ ಈವನ್ ಪಾಯಿಂಟ್ ಅಂಥೇಳಿ, ಲಾಭ ನಷ್ಟ ರಾಹಿತ್ಯ ಬಿಂದು ಅಂತ ನಾವು ಕರಿತೀವಿ. ಅದಕ್ಕೆ ಇದನ್ನು ಯಾಕೆ ನಾವು ಹೈಲೈಟ್ ನೋಡಬೇಕಾಗತ್ತಂದ್ರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ರೆವಿನ್ಯೂ ಅಂತ ಕೊಟ್ಟಿದ್ದಾರೆ. ಬಟ್ ಇದ್ರೊಳಗೆ ಈ ಕಾನ್ಸೆಪ್ಟ್ ಒಳಗೆ ರೆವಿನ್ಯೂ ಅಂತೇಳಿ ಅಷ್ಟು ಇದನ್ನು ಮಾಡಿಲ್ಲ. ಬಟ್ ಅದನ್ನು ನಾವು ಕಲೀಲೇಬೇಕು. ಆದಾಯದ ಪರಿಕಲ್ಪನೆಗಳ ಬಗ್ಗೆ ನೋಡ್ಕೊಳ್ಬೇಕಾಗತ್ತೆ. ಆವಾಗ ಮಾತ್ರ ಬ್ರೇಕ್ ಇವನ್ ಪಾಯಿಂಟ್ ನಮಗೆ ಅರ್ಥ ಆಗುತ್ತೆ. ಓಕೆನಾ, ಬ್ರೇಕ್ ಇವನ್ ಪಾಯಿಂಟ್ ಅಂದರೆ ಲಾಭ ನಷ್ಟ ರಾಹಿತ್ಯ ಬಿಂದು ಅಂಥೇಳಿ MC ಮತ್ತು MR ರೇಖೆಗಳು ಮತ್ತು TC ಮತ್ತು TR ರೇಖೆಗಳು
ಹೆಂಗಿರ್ತಾವ ಅನ್ನೋದು ಮೊದಲು ಗೊತ್ತಿರಬೇಕು. ಅಂದಾಗ ಮಾತ್ರ ಇದನ್ನು ನಾವು ಬಿಡಿಸಲಿಕ್ಕೆ ಸಾಧ್ಯ ಇದೆ. ಓಕೆನಾ, ಇದನ್ನು ಈ ಕಾನ್ಸೆಪ್ಟನ್ನು ನೋಡ್ಕೊಳ್ಬೇಕು. ಸೊ ಅದು ಹೇಗೆ, ಅದಕ್ಕೆ ಫಾರ್ಮುಲಾ ಇದಾವೆ ಕೆಲವೊಂದು, ಸೊ ಅವನ್ನ ಗಮನಿಸಬೇಕಾಗತ್ತೆ. ಸೊ ಇವು ಇಷ್ಟೆಲ್ಲ ಏನು ಅಂತಂದ್ರೆ ಥರ್ಡ್ ಯೂನಿಟ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಇದು. ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳುವಂಥದ್ದು ಒಂದು ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್, ಆಮೇಲೆ ನೆಕ್ಸ್ಟ್ ಇರುವಂಥದ್ದು BEP ಕಾನ್ಸೆಪ್ಟ, ಆಮೇಲೆ ಶಾರ್ಟ್ ಆ್ಯಂಡ್ ಕಾಸ್ಟ್ಸ್ ಆಲ್ಮೋಸ್ಟ್ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಇನ್ನು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ. ಇಲ್ಲಿ ಲಾಸ್ಟ್ ಯೂನಿಟ್ ಒಳಗೆ ಹೈಲೈಟ್ ಆಗಿರುವಂತಹ ಕಾನ್ಸೆಪ್ಟ್ಗಳು ಯಾವ್ಯಾವು ನೋಡಬೇಕು. ಆಲ್ಮೋಸ್ಟ್ ಇದು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಮಾರುಕಟ್ಟೆ ರಚನೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ. ಆಲ್ಮೋಸ್ಟ್ ಇದು 4th ಯೂನಿಟ್. ಸೊ 80 ಮಾರ್ಕ್ಸಲ್ಲಿ ನಾವು ಡಿವೈಡ್ ಮಾಡಿದರೆ ಆಲ್ಮೋಸ್ಟ್ ಈ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಆ್ಯಕ್ಚುಲಿ 80 ಮಾರ್ಕ್ಸೇ ನೀವು ಬರಿಬೋದು, ಬಟ್ ಕ್ವಶನ್ ಪೇಪರ್ ಇಷ್ಟೇ ಇರೋದಿಲ್ಲ. ಯಾಕಂದರೆ ಆಪ್ಷನ್ಸ್ಗಳು ಹೆಚ್ಚಿರೋದ್ರಿಂದ, ಅಂದರೆ ಆಪ್ಷನ್ಸ್ಗಳು ಇರ್ತಾವೆ, ಹಾಗಾಗಿ ಅದು 100 ಮೇಲೆ ಮಾರ್ಕ್ಸಿಗೆ ಸಂಬಂಧಪಟ್ಟಿರುತ್ತೆ, ಅಂದರೆ ಟೋಟಲ್ ಕ್ವಶನ್ ಪೇಪರ್. ಬಟ್ ನಾವು ಅದರಲ್ಲಿ ಬರಿಬೇಕಾಗಿದ್ದು 80 ಮಾರ್ಕ್ಸ್ ಬರಿಬೇಕಾಗತ್ತೆ. ಹಾಗಿದ್ದಾಗ ಈ ಚಾಪ್ಟರ್ ಮೇಲೆ ಏನಿಲ್ಲ ಅಂದರೂ ಒಂದು 20 ಮಾರ್ಕ್ಸ್ಗಿಂತ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಅದೇ ರೀತಿ ಸೆಕೆಂಡ್ ಯೂನಿಟಲ್ಲಿ ಕೂಡ 20 ಮಾರ್ಕ್ಸ್ಗಿಂತ ಹೆಚ್ಚಿನ ಕ್ವಶನ್ಸನ್ನೇ ಕೇಳ್ತಾರೆ. ಸೊ ಅಲ್ಲಿ ಗಮನಿಸಬೇಕು. ಮಾರ್ಕೆಟ್ ಸ್ಟ್ರಕ್ಚರ್ ಆ್ಯಂಡ್ ಪ್ರಾಡಕ್ಟ್ ಪ್ರೈಸಿಂಗ್ ಅಂತೇಳಿ ಇವೆರಡು ಇದಕ್ಕೆ ಸಂಬಂಧಪಡ್ತಾವೆ, ಮಾರ್ಕೆಟ್ ಸ್ಟ್ರಕ್ಚರ್ಗೆ ಸಂಬಂಧಪಡ್ತಾವೆ. ಕಾಸ್ಟ್ಸ್ ಆಫ್ ಟೋಟಲ್ ಎವರೇಜ್ ಆ್ಯಂಡ್ ಮಾರ್ಜಿನಲ್ ರೆವಿನ್ಯೂ. ಕಾನ್ಸೆಪ್ಟ್ಸ್ ಆಫ್, ಅಂದರೆ ಈಗಾಗಲೇ ಹೇಳಿದ್ದೆ ನಾನು, ಟೋಟಲ್ ಎವರೇಜ್ ಆ್ಯಂಡ್ ಮಾರ್ಜಿನಲ್ ರೆವಿನ್ಯೂ ಬಗ್ಗೆ ಇಲ್ಲಿದೆ ನೋಡಿ ಕಾನ್ಸೆಪ್ಟ್. ಅಲ್ಲಿ ಇರಲಿಲ್ಲ ಅದು. ಆ್ಯಕ್ಚುಲಿ ಥರ್ಡ್ ಯೂನಿಟ್ ಒಳಗೆ ರೆವಿನ್ಯೂ ಬಗ್ಗೆ ಕ್ಲಾರಿಟಿ ಇಲ್ಲ, ಬಟ್ ಇಲ್ಲಿ ಏನು ಮಾಡಿದ್ದಾರೆ, 4th ಯೂನಿಟ್ ಒಳಗೆ ರೆವಿನ್ಯೂ ಬಗ್ಗೆ ಇದೆ. ಅಂದರೆ TR, AR ಮತ್ತು MR ಇವುಗಳ ಬಗ್ಗೆ ಇಲ್ಲಿ ಇದೆ ಅಂತ ಅರ್ಥ. ಅಂದರೆ ಈ 4th ಯೂನಿಟ್ ಒಳಗೆ ಕಾನ್ಸೆಪ್ಟ್ಗಳು ಹೈಲೈಟ್ ಆಗ್ತಾವೆ. ಅಂದರೆ ಇದು ಗೊತ್ತಿರಬೇಕು, TR ರೇಖೆ, AR ರೇಖೆ, MR ರೇಖೆಗಳು ಹೆಂಗಿರ್ತಾವೆ ಮತ್ತು ಅವುಗಳನ್ನ ಹೆಂಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಸೊ ಅವೆಲ್ಲ ಗೊತ್ತಿರಬೇಕಾಗತ್ತೆ. ಇನ್ನು ನೆಕ್ಸ್ಟು ಮಾರುಕಟ್ಟೆ ಒಳಗೆ 2 ರೀತಿ ಮೇನ್ ಇಂಪಾರ್ಟೆಂಟ್ ಇರೋದು, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಆ್ಯಂಡ್ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತೇಳಿ, ನಾನ್ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕೂಡ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಗಮನಿಸಬೇಕು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಇದಾಗಿರುತ್ತೆ. ಬಟ್ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳಂದ್ರೆ ಇವೆಲ್ಲ ಬರ್ತಾವೆ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳು ಅಂತಲೇ ಯಾವುವು, ಮೊನೋಫೋಲಿ ಆಗಿರ್ಬೋದು, ಮೊನೋಫೋಲಿಸ್ಟಿಕ್ ಆಗಿರ್ಬೋದು, ಒಲಿಗೋಫೋಲಿ ಆಗಿರ್ಬೋದು. ಸೊ ಇವೆಲ್ಲ ಬರ್ತಾವೆ. ಸೊ ಹಾಗಾಗಿ ಆಲ್ಮೋಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಆದರೂ ಹೈಲೈಟ್ ಆಗ್ತಿರುತ್ತೆ. ಹಿಂಗಂದ್ರೆ ಏನು ಮೀನಿಂಗ, ಆಮೇಲೆ ಫ್ಯೂಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್. ಈ ಫ್ಯೂಚರ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಿರ್ತಾರೆ. ಓಕೆನಾ, ಈ ಕಾನ್ಸೆಪ್ಟ್ PUC ಒಳಗೂ ಕೂಡ ಇದೆ. ಸೊ ಇಲ್ಲಂತಲ್ಲ, ಬಟ್ ಅಲ್ಲಿ ಇಷ್ಟು ಡಿಟೇಲ್ ಇಲ್ಲ. ಸೊ ಇಲ್ಲಿ ಡಿಟೇಲ್ ಇದೆ ಜಾಸ್ತಿ. ಏನಿದೆ ಅಂತಂದರೆ ಈಕ್ವಿಲಿಬ್ರಿಯಮ್ ಆಫ್ ದಿ ಫರ್ಮ್ ಆ್ಯಂಡ್ ಇಂಡಸ್ಟ್ರಿ. ಸಪ್ರೇಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಮತ್ತು ಕೈಗಾರಿಕೆಗಳ ಒಂದು ಸಮತೋಲನವನ್ನು ನಿರ್ಧಾರ ಮಾಡುವಂಥದ್ದು. ಅಲ್ಲಿ ಕೂಡ ಕೆಲವೊಂದು ಡಯಾಗ್ರಾಮ್ಸ್ ಬರ್ತಾವೆ. ಸೊ ಅವುಗಳನ್ನ ಸಿಲಾಬಸ್ಸಲ್ಲಿ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಅಂದರೆ ನೀವು ಓದ್ತಾ ಇರ್ತೀರಲ್ಲ, ಈಗಾಗಲೇ ನಿಮ್ಮ ಕಾಲೇಜಸ್ಗಳಲ್ಲಿ ನೋಟ್ಸ್ಗಳನ್ನ ಬರೆಸಿದ್ರೆ ಅಥವಾ ನೀವೇ ಹೊರಗಡೆ ಏನಾದರೂ ನೋಟ್ಸನ್ನು ಕಲೆಕ್ಟ್ ಮಾಡಿದರೆ, ಸೊ ಅದರೊಳಗಡೆ ಈ ಈಕ್ವಿಲಿಬ್ರಿಯಮ್ ಅಂದರೆ ಸಮತೋಲನ ಅನ್ನೋದು ಬರುತ್ತೆ. ಉದ್ಯಮ ಬೇರೆ, ಕೈಗಾರಿಕೆ ಬೇರೆ, ಅದೇನನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಅಂದರೆ ಈಗ ಒಂದು ದೇಶದಲ್ಲಿ ಉದಾಹರಣೆಗೆ 100 ಸಕ್ಕರೆ ಕಾರ್ಖಾನೆಗಳು ಅಥವಾ ಉದ್ಯಮಗಳದಾವಂದ್ರೆ ಇವಕ್ಕೆ ಉದ್ಯಮಗಳಂತ ಮಾತ್ರ ಕರಿಬೇಕಾಗತ್ತೆ. ಅದು ಒಟ್ಟಾರೆಯಾಗಿ ದೇಶದಲ್ಲಿರುವ ಎಲ್ಲ ಉದ್ಯಮಗಳಿಗೆ ಇವುಗಳ ಒಟ್ಟು ಸಂಖ್ಯೆ ಕೈಗಾರಿಕೆ ಅಂತ ಕರಿಬೇಕಾಗತ್ತೆ. ಉದಾಹರಣೆಗೆ ಸಕ್ಕರೆ ಕೈಗಾರಿಕೆ ಅಂತ ಕರಿಬೇಕಾಗತ್ತೆ. ಓಕೆನಾ, ಕೈಗಾರಿಕೆ ಬೇರೆ, ಉದ್ಯಮ ಘಟಕಗಳು ಬೇರೆ ಅಂತ ಅರ್ಥ. ಅಂದ್ರೆ ಹಲವಾರು ಉದ್ಯಮ ಘಟಕಗಳ ಒಟ್ಟು ಸಂಖ್ಯೆಗೆ ಕೈಗಾರಿಕೆ ಅಂತ ಕರಿಬೇಕಾಗತ್ತೆ. ನೆಕ್ಸ್ಟು ಮೊನೋಫೋಲಿ, ಇದೆಲ್ಲ ಗೊತ್ತಿರುವಂಥದ್ದು, ಏಕಸ್ವಾಮ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದು ಕೂಡ ಇಲ್ಲಿ ಮೀನಿಂಗ್ ಆ್ಯಂಡ್ ಫ್ಯೂಚರ್ ಬಗ್ಗೆನೂ ಹೈಲೈಟ್ ಆಗುವಂಥದ್ದು. ಮತ್ತು ಇಲ್ಲಿ ಕೂಡ ಈಕ್ವಿಲಿಬ್ರಿಯಮ್ ಆಫ್ ದಿ ಪ್ರೈಸ್ ಡಿಸ್ಕ್ರಿಮಿನೇಷನ್. ಇಲ್ಲಿ ಈ ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು ನೋಡಿ. ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು, ಬೆಲೆ ತಾರತಮ್ಯ ಅನ್ನೋದು ಇಲ್ಲಿ ಭಾಳ ಮಹತ್ವ ಪಡ್ಕೊಳ್ಳುತ್ತೆ. ಬೆಲೆ ತಾರತಮ್ಯ, ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ ನಾವು ಮೊನೋಫೋಲಿಗೆ ಸಂಬಂಧಪಟ್ಟಂಗೆ. ಓಕೆನಾ, ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಳಬೇಕು.
ಇದು ನಿಮ್ಗೆ ನೋಟ್ಸ್ ಯಾವುದಾದ್ರು ಸಿಕ್ಕಿದ್ರೆ ಅಲ್ಲಿ ನೀವು ಇದನ್ನು ನೋಡ್ಕೊಳ್ಳಿ, ಯಾಕಂದರೆ ಕ್ವಶನ್ಸ್ಗಳು ಇಂಥಲ್ಲಿ ಕ್ವಶನ್ ಕೇಳ್ತಿರ್ತಾರೆ. ಸೊ ಇನ್ನು ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ನಾ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಈಗ ನೆಕ್ಸ್ಟ್ ಇರುವಂಥದ್ದು ಮೊನೋಫೋಲಿಸ್ಟಿಕ್ ಕಾಂಪಿಟೇಷನ್, ಸಾಮ್ಯಯುತ. ಓಕೆನಾ, ಇದ್ರದ್ದು ಏನಿದೆ ಅಂತಾರೆ ಸ್ಪೆಷಲಾಗಿ, ಇದು ಕೂಡ ಫ್ಯೂಚರ್ ಸಂಬಂಧಪಟ್ಟಂಗೆ. ಇಲ್ಲಿ ಫ್ಯೂಚರ್ಸ್ ಇದಾವೆ, ಇಲ್ಲಿ ಫ್ಯೂಚರ್ಸ್ ಆಲ್ಮೋಸ್ಟ್ ಲಕ್ಷಣಗಳಿಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಇನ್ನು ಇಲ್ಲಿ ಕೂಡ ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಈಕ್ವಿಲಿಬ್ರಿಯಮ್ ಆಫ್ ದಿ ಫಾರ್ಮ್ ಇದು ಹೈಲೈಟ್ ಆಗುವಂಥದ್ದು. ಇನ್ನು ಒಲಿಗೋಫೋಲಿಯಲ್ಲಿ ಕೂಡ ಅದು ಕೂಡ ಮೀನಿಂಗ್, ಫ್ಯೂಚರ್ಸ್ ಆ್ಯಂಡ್ ಟೈಪ್ಸ್ ಆಫ್ ಒಲಿಗೋಫೋಲಿ ಅಂತ ಬರುತ್ತೆ. ಸೊ ಆಲ್ಮೋಸ್ಟ್ ಇವು ಎಲ್ಲ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳು. ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಇಲ್ಲಿಗೆ ಏನಾಗುತ್ತೆ ಅಂದರೆ ಮಾರುಕಟ್ಟೆಗಳಿಗೆ ಸಂಬಂಧಪಟ್ಟಂಗೆ ಕ್ಲಿಯರ್ ಆಗುತ್ತೆ. ಅಂದರೆ ಇಷ್ಟು ಕಾನ್ಸೆಪ್ಟ್ 1 2 3 4 ಇವು 4 ಮಾರುಕಟ್ಟೆ ಬಗ್ಗೆ ಸಂಬಂಧಪಟ್ಟಂಗೆ ಇರುವಂಥ ಕಾನ್ಸೆಪ್ಟ್ಗಳು. ಪ್ರತಿಯೊಂದರ ಮೇಲೂ ಒಂದೊಂದು ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಅದಾವ ಹೆಚ್ಚಾಗಿ. ನೆಕ್ಸ್ಟು ಥಿಯರೀಸ್ ಆಫ್ ಫ್ಯಾಕ್ಟರ್ ಪ್ರೈಸಿಂಗ್, ಇದು ಬೇರೆ. ಮತ್ತು ಯಾಕೆ ಬೇರೆ ಅಂತಂದ್ರೆ ಇಲ್ಲಿ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಮಾಡುವಂಥದ್ದು. ಇಲ್ಲಿ ಕೆಲವೊಂದು ಸಿದ್ಧಾಂತಗಳು ಬರ್ತಾವೆ. ಆ ಸಿದ್ಧಾಂತಗಳ ಸಂಬಂಧಪಟ್ಟಂಗೆ ಸಪ್ರೇಟ್ ಕ್ವಶನ್ಸನ್ನು ಕೇಳ್ತಿರ್ತಾರೆ 5 ಮಾರ್ಕ್ಸಿಗೆ. ಓಕೆನಾ, ಅವು ಏನು ಅಂತಂದ್ರೆ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್, ಇದು ಲಾಂಗ್ ಕ್ವಶನ್. ಓಕೆನಾ, ಲಾಂಗ್ ಕ್ವಶನ್ ನೆನ್ಪಿಟ್ಕೊಳ್ಬೇಕು. ಸೀಮಾಂತ ಉತ್ಪಾದಕತೆಯ ಹಂಚಿಕೆಯ ಸಿದ್ಧಾಂತ ಇದು. ಇನ್ನು ರಿಕಾರ್ಡೋ ಥಿಯರಿ ಆಫ್ ರೆಂಟ್, ಇದಂತರೂ ಡೇವಿಡ್ ರಿಕಾರ್ಡೋ ಅವರ ಗೇಣಿ ಸಿದ್ಧಾಂತ ಭಾಳ ವಿಶೇಷತೆಯನ್ನು ಪಡ್ಕೊಂಡಿರುವಂಥದ್ದು. ಅದರೊಂದಿಗೆ ಮತ್ತೊಂದು ಮಾಡರ್ನ್ ಥಿಯರಿ ಆಫ್ ರೆಂಟ್ ಅಂದರೆ ಆಧುನಿಕ ಗೇಣಿ ಸಿದ್ಧಾಂತ ಅಂತ ಬರುತ್ತೆ. ಇನ್ನು ಲೋನೆಬಲ್ ಫಂಡ್ ಥಿಯರಿ ಆಫ್ ಇಂಟ್ರೆಸ್ಟ್, ಅಂದರೆ ಇಲ್ಲಿ ಎಲ್ಲ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಅಥವಾ ಉತ್ಪನ್ನದ ಬೆಲೆ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಎಲ್ಲ ಸಿದ್ಧಾಂತಗಳನ್ನು ಹಾಕಿಲ್ಲ, ಕೆಲವೊಂದನ್ನು ಮಾತ್ರ ಇಂಪಾರ್ಟೆಂಟ್ ಇರುವಂತಹ ಸಿದ್ಧಾಂತಗಳು ಇಲ್ಲಿ ಹಾಕಿದ್ದಾರೆ ಅಂತ ಅರ್ಥ. ಅಂದರೆ ರೆಂಟು, ಇಂಟ್ರೆಸ್ಟು, ಓಕೆನಾ, ಆಮೇಲೆ ವೇಜ್, ಆಮೇಲೆ ಪ್ರಾಫಿಟ್. ಸೊ ಇವಕ್ಕೆ ಸಂಬಂಧಪಟ್ಟಂಗೆ ಇರುವಂತಹ ಥಿಯರೀಸ್ಗಳನ್ನು ಇಲ್ಲಿ ಹೈಲೈಟ್ ಮಾಡಿರ್ತಾರೆ. ಇವುಗಳನ್ನ ಸಪ್ರೇಟಾಗಿ ಕ್ವಶನ್ ಕೇಳ್ಬೋದು. ಮಾಡರ್ನ್ ಥಿಯರಿ ಆಗಿರ್ಬೋದು, ಲೋನೆಬಲ್ ಫಂಡ್ ಥಿಯರಿ ಆಫ್ ಇಂಟ್ರೆಸ್ಟ್ ಅಂತೇಳಿ. ಓಕೆನಾ, ಇನ್ನು ನೆಕ್ಸ್ಟು ಇಲ್ಲಿ ಕೆಲವೊಂದು ಹೈಲೈಟ್ ಆಗಿರುವಂಥದ್ದು ಕಾನ್ಸೆಪ್ಟ್ ಆಫ್ ಕ್ವೆಶಿರೆಂಟ್ ಡೈನಾಮಿಕ್ ಥಿಯರಿ ಆಫ್ ಪ್ರಾಫಿಟ್. ನೋಡಿ, ನಾನು ಹೇಳಿದ್ದೆ ಆಗಲೇ, ಇಲ್ಲಿ ಇಂಟ್ರೆಸ್ಟ್ ಬಗ್ಗೆ ಇದೆ, ಇದು ರೆಂಟ್ ಬಗ್ಗೆ ಇದೆ. ನೆಕ್ಸ್ಟ್ ಇರೋದೇ ಪ್ರಾಫಿಟ್ ಬಗ್ಗೆ. ಇದು ನೆಕ್ಸ್ಟು ರಿಸ್ಕ್ ಆ್ಯಂಡ್ ಅನ್ಸರ್ಟಿನಿಟಿ ಬಗ್ಗೆ ಥಿಯರಿ ಆಫ್ ಪ್ರಾಫಿಟ್, ಇದು ಕೂಡ ಪ್ರಾಫಿಟ್ ಬಗ್ಗೆ ಇದೆ. ಅಂತಂದ್ರೆ ಗಂಡಾಂತರ ಮತ್ತು ಅನಿಶ್ಚಿತತೆಗೆ ಸಂಬಂಧಪಟ್ಟಂತೆ ಇರುವಂಥ ಕಾನ್ಸೆಪ್ಟ್ ಇದು. ಇನ್ನು ಶುಂಪಿಟರ್ ಅವರ ಇನೋವೇಷನ್ ಥಿಯರಿ, ಇದನ್ನು ಕ್ವಶನ್ ಕೇಳ್ತಿರ್ತಾರೆ ನೋಡಿ ಜಾಸ್ತಿ. ಇನೋವೇಷನ್ ಥಿಯರಿ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಈ ಆವಿಷ್ಕಾರ ಸಿದ್ಧಾಂತ ಅಂಥೇಳಿ ಕರಿತೀವಿ. ಅಂದರೆ ಉದ್ಯಮ ಘಟಕಗಳು ಬೆಳಿಬೇಕಾತಂದ್ರೆ ಅಲ್ಲಿ ಆವಿಷ್ಕಾರಗಳನ್ನು ಅಥವಾ ಹೊಸ ಸಂಶೋಧನೆಗಳನ್ನು ಮತ್ತು ವಸ್ತುಗಳ ವಿನ್ಯಾಸವನ್ನು ಅಟ್ರ್ಯಾಕ್ಟಿವ್ ಆಗಿ ಮಾಡುವಂಥದ್ದು, ಇವೆಲ್ಲವೂ ಕೂಡ ಇನೋವೇಷನ್ ಥಿಯರಿ ನಮಗೆ ಹೇಳುತ್ತೆ. ಪ್ರಾಫಿಟ್ ಆಯಿತು. ಇನ್ನು ಕ್ಯಾಲ್ಕುಲೇಷನ್ ಆಫ್ ಅಕೌಂಟಿಂಗ್ ಪ್ರಾಫಿಟ್ ಆ್ಯಂಡ್ ಎಕನಾಮಿಕ್ ಪ್ರಾಫಿಟ್. ಸೊ ಇದೊಂದು ಲಾಸ್ಟ್ ಪಾಯಿಂಟ್ ಏನು ಹೈಲೈಟ್ ಆಗುತ್ತೆ. ಇದು ಬಿಟ್ಟರೆ ಆಲ್ಮೋಸ್ಟ್ ಇದು ಸಿಲೆಬಸ್ ಇಷ್ಟೇ ಇದೆ. ಸೊ ಇಷ್ಟು ಸಿಲೆಬಸ್ ಕವರ್ ಆದರೆ ನಿಮಗೆ 80 ಮಾರ್ಕ್ಸ್ಗೆ ನೀವು ಎಷ್ಟು ತೆಗೆದುಕೊಳ್ತೀರಿ ಅನ್ನೋದು ಮ್ಯಾಟರ್ ಆಗುತ್ತೆ. ಇನ್ನು ಬರವಣಿಗೆಯಲ್ಲಿ ಹೇಗಿರಬೇಕು ಅಂತಂದ್ರೆ ಕ್ವಶನ್ ಪೇಪರ್ ನಿಮಗೆ ಸಿಕ್ತು ಅಂತಂದ್ರೆ ನಿಮ್ಮ ಟೆಕ್ನಿಕ್ ಏನಾಗಿರ್ಬೇಕಂದ್ರೆ ಲಾಂಗ್ ಕ್ವಶನ್ ಬರೆಯೋ ಸಂದರ್ಭದೊಳಗೆ ಆಲ್ಮೋಸ್ಟ್ ಫಸ್ಟ್ ಪಾಯಿಂಟನ್ನು ಪೀಠಿಕೆ, ಸೆಕೆಂಡ್ ಪಾಯಿಂಟನ್ನು ಅರ್ಥ ಅಂಥೇಳಿ, ತರ್ಡ್ ಪಾಯಿಂಟ್ ಅದಕ್ಕೆ ಏನಾದ್ರು ಸಂಬಂಧಪಟ್ಟಂಗೆ ಫ್ಯೂಚರ್ಸ್ ಇದ್ದರೆ, ಕಲ್ಪನೆಗಳಿದ್ದರೆ ಅದನ್ನು ಬರೆಯುವಂಥದ್ದು. ಇನ್ನು ಫೋರ್ತ್ ಪಾಯಿಂಟನ್ನು ಹೈಲೈಟ್ ಮಾಡೋದು ಹೇಗೆ ಅಂತಂದ್ರೆ ಉದಾಹರಣೆಗೆ ಅಲ್ಲಿ ನಾವು ಡಯಾಗ್ರಾಮ್ಸ್ ಇದ್ದರೆ, ಟೇಬಲ್ ಇದ್ದರೆ, ಸೊ ಅದನ್ನು ಉದಾಹರಣೆ ಕೊಟ್ಟು ವಿವರಣೆ ಮಾಡುವಂಥದ್ದು. ಆಮೇಲೆ ಲಾಸ್ಟ್ ಪಾಯಿಂಟ್ ಉದಾಹರಣೆಗೆ ಉಪಸಂಹಾರ ಅಂತ ಬಂತಂದರೆ ಅಥವಾ ಟೀಕೆಗಳು ಅಂತ ಬಂದರೆ ಆ ಪಾಯಿಂಟನ್ನು 5ನೇ ಪಾಯಿಂಟ್ ಬರೆಯೋದು. ಆಮೇಲೆ ನೆಕ್ಸ್ಟು ಉಪಸಂಹಾರ ಅಂತ ಬಂದರೆ ಅದಕ್ಕೆ 6ನೇ ಪಾಯಿಂಟ್ ಹಾಕಿ ಅದಕ್ಕೆ ಉಪಸಂಹಾರ ಬರೆಯುವಂಥದ್ದು. ಸೊ ಹೀಗೆ ಕ್ವಶನ್ ನಂಬರ್ 1 ಅಥವಾ 2 ಇದ್ದರೆ ಅದಕ್ಕೆ ಕ್ವಶನ್ ಅಷ್ಟೇ ಹಾಕೋದು, ಕ್ವಶನ್ ಹಾಕೋಂಗಿಲ್ಲ, ಮೇನ್ ಕಾನ್ಸೆಪ್ಟ್ ಹಾಕೋದು. ಉದಾಹರಣೆಗೆ ಇಳಿಮುಖ ಸೀಮಾ ತುಷ್ಟಿಗುಣದ ನಿಯಮ ಅಂತ ಬಂತಂದರೆ ಅದನ್ನ ಹೆಡ್ಲೈನ್ ಹಾಕೋದು, ಇಳಿಮುಖ ಸೀಮಾ ತುಷ್ಟಿಗುಣದ ನಿಯಮ ಅಂತ ಹಾಕೋದು. ಅದರೊಳಗೆ ಇಷ್ಟೆಲ್ಲ ಪಾಯಿಂಟ್ಸನ್ನು ಕವರ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಸಿಸ್ಟಮೆಟಿಕ್ಕಾಗಿ ಬರೆದ್ರೆ ಮಾರ್ಕ್ಸ್ ಸಿಗ್ತಾವೆ. ಇನ್ನೊಂದು ಡಿಗ್ರಿ ಲೆವೆಲ್ ಏನಾಗುತ್ತೆ ಅಂದರೆ ಜಾಸ್ತಿ ಬರವಣಿಗೆಗೆ ಜಾಸ್ತಿ ಮಹತ್ವ ಇದೆ ಮತ್ತು ಕಾನ್ಸೆಪ್ಟ್ ಇರಬೇಕಿಲ್ಲ ಅಂತಲ್ಲ, ಬಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೂ ಕೂಡ ನಿಮ್ಮ ಬರವಣಿಗೆ ಸರಿ ಇರಲಿಲ್ಲ ಅಂತಂದರೆ, ಸಿಸ್ಟಮೆಟಿಕ್ಕಾಗಿ ಬರೆಯುವಂಥ ಟೆಕ್ನಿಕ್ ಗೊತ್ತಿರಲಿಲ್ಲ ಅಂದರೆ ಮಾರ್ಕ್ಸ್ ಬರೋಂಗಿಲ್ಲ. ವಿಷಯ ಗೊತ್ತಿರಲಿ, ಆದರೆ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆನಾ, ನಿಮ್ಗೆ ಇಳಿಮುಖ ಸೀಮಾ ತುಷ್ಟಿಗುಣ ನಿಯಮ ಎಲ್ಲ ಗೊತ್ತಿದೆ, ಕಲ್ಪನೆಗಳು ಗೊತ್ತಿದ್ದಾವ,
ವಿಮರ್ಶೆ ಗೊತ್ತಿದೆ, ಟೀಕೆಗಳಂದರೆ ಅವು ಗೊತ್ತಿದಾವ, ಡಯಾಗ್ರಾಮ್ಸ್ ಗೊತ್ತಿದೆ ಅಂತಂದರೆ ಆ ಡಯಾಗ್ರಾಮ್ ಫಸ್ಟ್ ಬರೋದು, ಟೇಬಲ್ ಆಮೇಲೆ ಬರೋದು, ಆಮೇಲೆ ಅರ್ಥ ಬರೆದ್ರೆ ಇದಕ್ಕೆ ಮಾರ್ಕ್ಸ್ ಕೊಡೋಂಗಿಲ್ಲ. ಅದನ್ನು ಹೆಂಗೆ ಎಲ್ಲೆಲ್ಲಿ ಹೆಂಗೆ ಯಾವ ಸ್ಟೆಪ್ಸನ್ನು ಯೂಸ್ ಮಾಡಿ ಬರೀಬೇಕಲ್ಲ ಹಾಗೆ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. 10ಕ್ಕೆ 10 5ಕ್ಕೆ 5 ಮಾರ್ಕ್ಸ್ ಸಿಗಬೇಕಂತಂದ್ರೆ ನಾವು ಅದನ್ನು ಹಾಗೆ ಬರೀಬೇಕಾಗತ್ತೆ. ಹಂಗೆ ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ಮಾರ್ಕ್ಸ್ ಸಿಗೋಂಗಿಲ್ಲ. ಸೊ ಇದು ಬಾಗಲಕೋಟೆ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ BA ಸ್ಟೂಡೆಂಟು ಏನು ಈಗ ಫಸ್ಟ್ ಸೆಮ್ ಅದಲ್ಲ, ಸೊ ಅವರಿಗೆ ಯೂಸ್ಫುಲ್ ಆಗುವಂತೆ ಇರುವಂಥದ್ದು. ಆದಷ್ಟು ಸಿಸ್ಟಮೆಟಿಕಾಗಿ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. 80 ಮಾರ್ಕ್ಸ್ ಇಲ್ಲಿ ಸಿಕ್ಕಿದ್ರೆ ನಿಮ್ಮ ಕಾಲೇಜಲ್ಲಿ 20ಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರೆ ಅದರದ ಆಧಾರದ ಮೇಲೆ 100ಕ್ಕೆ ಎಷ್ಟು ಬೀಳುತ್ತೆ ಅನ್ನೋದು ಕೌಂಟ್ ಆಗುತ್ತೆ. ಆಲ್ಮೋಸ್ಟ್ ಮಾರ್ಕ್ಸ್ ಕೊಡ್ತಾರೆ, ಓಕೆನಾ. ಮಾರ್ಕ್ಸ್ ಕೊಡ್ತಾರೆ, ಬಟ್ ಬರವಣಿಗೆ ಚೆನ್ನಾಗಿರಬೇಕು. ವಿಷಯ ಗೊತ್ತಿರಲಿ, ಆದರೆ ಬರವಣಿಗೆ ಅಟ್ರ್ಯಾಕ್ಟಿವ್ ಆಗಿರಬೇಕು. ಸೊ ಎಲ್ಲ ಪೇಜಸ್ಗಳನ್ನು ಆದಷ್ಟು ಫಿಲ್ ಮಾಡಬೇಕು, ಎಲ್ಲನೂ ಬರೀಬೇಕು. ಖಾಲಿ ಪೇಜಸ್ಗಳನ್ನ ಬಿಡ್ತಿರಬಾರ್ದು. ಮಧ್ಯದಲ್ಲಿ 1-2 ಪೇಜ್ ಖಾಲಿ ಬಿಡೋದು, ಮತ್ತು ಲಾಸ್ಟಿಗೆ ಬರೆಯೋದು, ಹೀಗೆಲ್ಲ ಮಾಡಬಾರ್ದು. ಫಸ್ಟ್ ಸ್ಟಾರ್ಟಿಂಗ್ ಏನು ಬರೀ ಸ್ಟಾರ್ಟ್ ಮಾಡ್ತಿರಲ್ಲ, ಸೊ ಎಲ್ಲ ಪೇಜಸ್ಗಳಲ್ಲೂ ಕೂಡ ತುಂಬಿರಬೇಕು. ಅವಾಗ ಇವ್ಯಾಲ್ಯೂಯೇಷನ್ ಮಾಡೋರು ಕೂಡ ಏನು ಮಾಡ್ತಾರೆ, ಅದನ್ನು ಸಿಸ್ಟಮೆಟಿಕ್ ಆಗಿರೋದು ಕಂಡು ಬಂತಂದರೆ ಸ್ವಲ್ಪ ಮಾರ್ಕ್ಸನ್ನು ಕೊಡ್ಕೋತಾ ಹೋಗ್ತಾ ಇರ್ತಾರೆ. ಸೊ ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಬೇಕು, ಹೀಗಾಗಿ ನಿಮಗೆ ಮಾರ್ಕ್ಸು ಬರ್ತವೆ. ಸೊ ಮಾರ್ಕ್ಸ್ ಕಳ್ಕೋದು ಎಲ್ಲಿ ಅಂತಂದ್ರೆ ನಿಮಗೆ ಬರವಣಿಗೆ ಸ್ಕಿಲ್ ಇಲ್ಲದೇ ಇದ್ದರೆ ನಿಮಗೆ ಮಾರ್ಕ್ಸು ಬರೋಂಗಿಲ್ಲ, ಇದು ಪಕ್ಕ. PUC ಮತ್ತು ಡಿಗ್ರಿಗೆ ಇರುವಂತಹ ವ್ಯತ್ಯಾಸ ಏನು ಅಂತಂದರೆ ಇಲ್ಲಿ ವಿಷಯವನ್ನು ಹೆಂಗೆ ಪ್ರಸ್ತುತಪಡಿಸ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಆದರೆ PUCಯಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅರ್ಥ ಮಾಡ್ಕೊಂಡ್ರೆ ಅನ್ನೋದು ಮತ್ತು ಅವರಿಗೆ ಭಾಳ ಶಾರ್ಟ್ ಮೆಥಡನ್ನು ಕೊಟ್ಟಿರ್ತಾರೆ PUC ಲೆವೆಲ್ಗೆ. ಬಟ್ ಡಿಗ್ರಿ ಲೆವೆಲ್ ಹಾಗಿಲ್ಲ. ಡಿಗ್ರಿ ಲೆವೆಲ್ಲು ನೀವೇನು ಮಾಡಬೇಕಾಗತ್ತಂದ್ರೆ ಹೆಚ್ಚು ವಿಷಯವನ್ನು ಅರ್ಥ ಮಾಡಿಕೊಂಡು ಹೆಚ್ಚು ವಿವರಣೆ ಮಾಡುವಂತಹ ಎಬಿಲಿಟಿಯನ್ನು ಬೆಳೆಸ್ಕೊಂಡಿರಬೇಕು. ನಿಮಗೆ ಮಾರ್ಕ್ಸ್ ಸಿಗೋದು ನಿಮ್ಮ ವಿವರಣಾ ಕೌಶಲ್ಯ ಹೆಂಗಿದೆ ಅಂತೇಳಿ. ನಿಮಗೆ ವಿಷಯ ಅರ್ಥ ಆಗಿದೆ, ಬಟ್ ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಯುವರ್ ನಾಲೆಜ್. ಯಾಕಂದರೆ ಇದನ್ನು ಭಾಳ ಕಡೆ ಹೇಳುತ್ತಿರ್ತಾರೆ, ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಕೂಡ ಹೌದು. ನಮ್ಮ ಹತ್ರ ಇರುವಂಥ ವಿಷಯ ಇವ್ಯಾಲ್ಯೂಯೇಟ್ರಿಗೆ ಗೊತ್ತಾಗಬೇಕಾತಂದರೆ, ಅದು ನಮ್ಮ ಪೇಪರನ್ನು ಚೆಕ್ ಮಾಡೋರಿಗೆ ನಮ್ಮ ಹತ್ರ ಎಷ್ಟು ವಿಷಯ ಅರ್ಥ ಆಗಿದೆ ಗೊತ್ತಾಗಬೇಕಾತಂದರೆ ನೀವು ಹೋಗಿ ಹೇಳೋಕ್ಕಾಗೋದಿಲ್ಲ. ಅದನ್ನು ನೀವು ಬರವಣಿಗೆ ಮೂಲಕನೇ ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಹಾಗಂದಮೇಲೆ ಯುವರ್ ಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್, ಓಕೆನಾ. ಹಾಗಾಗಿ ಎಕ್ಸಾಮ್ಸ್ಗಳಲ್ಲಿ ಯಾರು ಸ್ಕೋರ್ ಹೆಚ್ಚು ಮಾಡ್ತಾರಂದರೆ ವಿಷಯವನ್ನು ಎಷ್ಟು ತಿಳ್ಕೊಂಡಿರ್ತಾರೆ ಅನ್ನೋಕ್ಕಿಂತಲೂ ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಯಾರಿಗೆ ಗೊತ್ತಿರುತ್ತೆ ಸರಿಯಾಗಿ ಅವರಿಗೆ ರಿಸಲ್ಟ್ ಚೆನ್ನಾಗಾಗತ್ತೆ. ಸೊ ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳಿ, ನಿಮಗೆ ರಿಸಲ್ಟ್ 100% ಹೆಚ್ಚು ಆಗೇ ಆಗುತ್ತೆ. ಸೊ ನಾ ಹೇಳಿರುವಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡ್ಕೊಳ್ರಿ. ಸೊ ಯಾವುದು ಡಿಫಿಕಲ್ಟ್ ಇದೆ ಅದನ್ನು 2 ಸಲ ಅಥವಾ 3 ಸಲ ಓದಿ, ಓಕೆನಾ. ಈಸಿ ಇದ್ದದಂತೂ ನಿಮ್ಗೆ ಗೊತ್ತೇ ಇರುತ್ತೆ, ಅದನ್ನು ಬಿಟ್ಟಬೇಡಿ. ಯಾವುದು ಡಿಫಿಕಲ್ಟ್ ಇದೆ ಅದನ್ನು ಓದ್ಕೊಳ್ರಿ. ಯಾಕಂದರೆ ಕ್ವಶನ್ ಡಿಫಿಕಲ್ಟ್ ಕೇಳಿದರೆ ಡಿಫಿಕಲ್ಟ್ ಎಲ್ಲರಿಗೆ ಆನ್ಸರ್ ಮಾಡೋಕ್ಕಾಗಂಗಿಲ್ಲ, ಓಕೆನಾ. ಹಾಗಾಗಿ ಈಸಿ ಇದ್ದದನ್ನು ಬಿಟ್ಟುಬಿಡಬೇಕು, ಅದು ನಿಮ್ಗೆ ಗೊತ್ತೇ ಇರುತ್ತೆ, ಅದನ್ನು ಪದೇ ಪದೇ ಓದ್ತಿರಬಾರದು. ಬಟ್ ಯಾವ ಡಿಫಿಕಲ್ಟ್ ಇದೆ ಅದನ್ನು 2-3 ಸಲ ರಿಪೀಟಾಗಿ ಓದ್ತಿರಬೇಕು. ಅಂದಾಗ ಮಾತ್ರ ಇಡೀ ಕಾನ್ಸೆಪ್ಟ ಮತ್ತು ಇಡೀ ಸಬ್ಜೆಕ್ಟ್ ಸಿಲೆಬಸ್ ನಮ್ಗೆ ಅರ್ಥ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಡಯಾಗ್ರಾಮ್ಸನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋಂಗಿಲ್ಲ. ಯಾವ ಕಾನ್ಸೆಪ್ಟಿಗೆ ಯಾವ ಡಯಾಗ್ರಾಮ್ ಮಾಡೋದನ್ನು ಫಿಕ್ಸ್ ಮಾಡ್ಕೊಳ್ಬೇಕು ಮೈಂಡ್ ಒಳಗೆ, ಓಕೆನಾ. ಹಂಗಿದ್ದುಕೊಂಡು ತಯಾರಾದರೆ 100% ಏನಾಗುತ್ತಂದ್ರೆ ನಿಮಗೆ ಮಾರ್ಕ್ಸು ಸಿಗುತ್ತವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಇನ್ನೂ ಏನೇನು ಅದ್ರ ಬಗ್ಗೆ ಸ್ವಲ್ಪ ನೋಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡ್ತೀನಿ ನಾನು. ಡಿಗ್ರಿ ಲೆವೆಲ್ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಒಂದು ವಿವರಣಾತ್ಮಕ ಮತ್ತು ಹೆಚ್ಚು ತಿಳುವಳಿಕೆಯ ಅವಶ್ಯಕತೆ ಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ನೀವು ಬೇರೆ ಬೇರೆ ಬುಕ್ಸ್ಗಳನ್ನು ಕೂಡ ರೆಫರ್ ಮಾಡಬೇಕಾಗುತ್ತೆ. ಕೇವಲ ಕಾಲೇಜಲ್ಲಿ ಕೊಟ್ಟಿರುವಂತಹ ನೋಟ್ಸನ್ನು ಅಷ್ಟೇ ರೆಫರ್ ಮಾಡೋದಂತಲ್ಲ, ನೀವು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರೋದ್ಮೇಲೆ ನಿಮಗೆ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳು ಭಾಳ ಇರ್ತವೆ ರಿಲೇಟೆಡ್. ಹಾಗೆ ಅವನು ಕೂಡ ಓದಬೇಕಂದ್ರೆ ಕೆಲವೊಂದು ರೆಫರೆನ್ಸ್ ಬುಕ್ಸ್ಗಳನ್ನು ಓದ್ಕೊಳ್ಬೇಕು ನೀವು. ಅವುಗಳನ್ನ ಸಲಹೆ ಕೊಡಲಾಗಿದೆ ಇಲ್ಲಿ. ಅಂದರೆ ಆಲ್ಮೋಸ್ಟ್ ಈಗ ಮ್ಯಾಲೇನು ಸಿಲೆಬಸ್ಸನ್ನು ಕೊಡಲಾಗಿದೆ ಅದೆಲ್ಲ ಈ ಬುಕ್ಸ್ಗಳಲ್ಲಿ ಸಿಗುತ್ತೆ ಅಂತ ಅರ್ಥ. ಈ ನಿಮಗೆ ಕಾಲೇಜಲ್ಲಿ ಕೊಟ್ಟಿರುವಂಥ ನೋಟ್ಸು ಓಕೆ, ಆದ್ರೆ ನಿಮಗಿನ್ನೂ ಸಿಲೆಬಸ್ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕಾದ್ರೆ ಇವುಗಳನ್ನು ಏನು ಮಾಡ್ಬೋದು, ನೀವು ನೋಡ್ಕೊಳ್ಬೋದು. ಅಂತಂದ್ರೆ ಇಲ್ಲಿದೆ ನೋಡಿ, ಫೀಲ್ಡ್ ಸ್ಟಡಿ ಹೆಂಗಿರುತ್ತೆ, ನೀವು ಎಲ್ಲಾದರೂ ಒಂದು ಕಡೆ ಹೋಗಿ ಮಾರ್ಕೆಟಲ್ಲಿ ಹೆಂಗಿದೆ ಡಿಮ್ಯಾಂಡ್ ಮತ್ತು ಸಪ್ಲೈ ಅದನ್ನು ನೋಡುವಂಥದ್ದು, ಮತ್ತು ಮಾರ್ಕೆಟ್ ಚಾಲೆಂಜಸ್ ಬಗ್ಗೆ ನೋಡುವಂಥದ್ದು. ಸೊ ಎಲ್ಲ ರಿಪೋರ್ಟ್ ಬರೆಯುವಂಥದ್ದು. ಆಮೇಲೆ ಇಲ್ಲಿ ML ಜಿಂಗಾನ್ ಬುಕ್ಕ ಮೈಕ್ರೋ ಎಕನಾಮಿಕ್ಸ್, ಇದು ಭಾಳ ಸ್ಟ್ಯಾಂಡರ್ಡ್ ಇರುವಂಥ ಬುಕ್ ಕೂಡ ಹೌದು. ಮೈಕ್ರೋ ಎಕನಾಮಿಕ್ಸನ್ನು ನೀವು ಸ್ಟಡಿ ಮಾಡ್ತಾಯಿದ್ರೆ ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ, ಕನ್ನಡ ಮೀಡಿಯಮ್ದಲ್ಲಿ ಇರೋದಿಲ್ಲ, ಓಕೆನಾ.
ಇನ್ನು HL ಅಹುಜಾ ಕೂಡ ಇದು ಇಂಗ್ಲೀಷ್ ಮೀಡಿಯಮ್ದಲ್ಲೇ ಇರುತ್ತೆ. ನೀವು ಅಂದರೆ ಹೆಚ್ಚಿನ ಇನ್ಫಾರ್ಮೇಷನ್ ನಿಮ್ಗೆ ಬೇಕಾದರೆ. ಇನ್ನು DN ದ್ವಿವೇದಿ ಅಂತೇಳಿ ಬರ್ತಾರೆ. ಸೊ ಇದು ಕೂಡ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಇರುತ್ತೆ. ಫಾಲ್ ಸ್ಯಾಮ್ಯುಯಲ್ಸನ್ ಇದು ಕೂಡ ಇಂಗ್ಲೀಷ್ ಮೀಡಿಯಮ. ಕೌಸ್ಟಾನಿಸ್ ಅಂತ ಬರುತ್ತೆ, ಇದು ಕೂಡ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಇರುತ್ತೆ. ಹಾಗಾಗಿ ಕನ್ನಡ ಮೀಡಿಯಮ್ದಲ್ಲಿ ನಿಮಗೆ ಸಿಗೋದು ವಿಶೇಷವಾದ ಬುಕ್ ಅಂದರೆ ಎರಡು ಭಾಳ ಇಂಪಾರ್ಟೆಂಟ್ ಇರುವಂಥದ್ದು. ಒಂದು ಡಾಕ್ಟರ್ HR ಕೃಷ್ಣೇಗೌಡ, ಇವರು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಅಷ್ಟೇ ಅಲ್ಲ ಎಲ್ಲ ಸಬ್ಜೆಕ್ಟ್ಗಳು ಎಕನಾಮಿಕ್ಸ್ಗೆ ಏನು ಸಂಬಂಧಪಡ್ತಾವಲ್ಲ ಎಲ್ಲ ಸಬ್ಜೆಕ್ಟ್ಗಳನ್ನ ಬರೆದಿದ್ದಾರೆ. ಸೊ ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಇವ್ರ ಬುಕ್ಕವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಇದು ಸಿಗುತ್ತೆ. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ನೀವು ಕೆಲವೊಂದು ದೊಡ್ಡ ಬುಕ್ ಸ್ಟಾಲ್ಗಳಲ್ಲಿ ಈ ಬುಕ್ಸ್ಗಳು ಇರ್ತಾವೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಬಟ್ ಇಲ್ಲಿ ಡಿಗ್ರಿ ಲೆವೆಲ್ ಏನಿದೆ ಸದ್ಯಕ್ಕೆ ನೀವು ಎಕ್ಸಾಮ್ ಸಲುವಾಗಿ ಮಾತ್ರ ಏನು ರೆಡಿ ಮಾಡ್ಕೊಂಡಿರಿ ಅಷ್ಟು ಸಿಲೆಬಸ್ ಓದ್ಕೊಂಡು ಎಕ್ಸಾಮ್ಗೆ ಹೋದರೆ ಒಳ್ಳೆಯದು. ಈಗ ಸದ್ಯಕ್ಕೆ ಇಷ್ಟೆಲ್ಲ ಓದ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ. ಇದೆಲ್ಲ ಮಾಸ್ಟರ್ ಡಿಗ್ರಿಗೆ ಬಂದ ಮೇಲೆ ಅಥವಾ ನೀವು ಟೈಮ್ ಸಿಕ್ಕಾಗ, ನಿಮಗೆ ಫ್ರೀ ಟೈಮ್ ಸಿಕ್ಕಾಗ ಈ ಬುಕ್ಸ್ಗಳನ್ನ ತೆಗೆದುಕೊಳ್ಬೋದು. HL ನೆಕ್ಸ್ಟ್ ಇನ್ನೊಂದು ನೇತಿ ಸೋಮಶೇಖರ್ ಅಂತ ಬರ್ತಾರೆ. ಇವರು ಕೂಡ ಸಮಗ್ರ ಅರ್ಥಶಾಸ್ತ್ರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಸೂಕ್ಷ್ಮ ಅಂತಲೇ ಆಗಬೇಕನ್ಸುತ್ತೆ. ಸೊ ಇಲ್ಲಿ ಕೂಡ ಕೆಲವೊಂದು ಕೊಟ್ಟಿದ್ದಾರೆ ತಳಗಡೆ, ಇವೆಲ್ಲ ಇಲ್ಲೇ ಸಿಗ್ತಾವಂತ ಏನಲ್ಲ. ಸೊ ಬೇರೆ ಬೇರೆ ಎಲ್ಲ ಬುಕ್ ಸ್ಟಾಲ್ಗಳು ಸಿಗ್ತಿರ್ತಾವೆ. ಸೊ ನೀವು ಅದನ್ನು ಸರ್ಚ್ ಮಾಡಬೇಕು. ಒಂದು ವೇಳೆ ನಿಮಗೆ ಬೇಕಾಯ್ತು ಅನಿಸಿದ್ರೆ, ಇಲ್ಲಾಂದರೆ ಈ ಸದ್ಯಕ್ಕೆ ನೀವು ಡಿಗ್ರಿ ಲೆವೆಲ್ ಎಕ್ಸಾಮ್ ಪರ್ಪಸ್ ಓದೋದಾದರೆ ಈಗ ಎಷ್ಟು ಮೇಲ್ಗಡೆ ಸಿಲೆಬಸ್ ಕೊಟ್ಟಿದ್ದಾರಲ್ಲ ಅಷ್ಟು ನಿಮ್ಮ ಕಾಲೇಜಲ್ಲಿ ಏನಾದರೂ ಕೊಟ್ಟಿದ್ರೆ ನೋಟ್ಸ ಅಷ್ಟು ರೆಫರ್ ಮಾಡಿದರೆ ಸಾಕು. ಎಕ್ಸ್ಟ್ರಾ ನಿಮ್ಗೆ ನಾಲೆಜನ್ನು ಪಡ್ಕೊಳ್ಳಿಕ್ಕೆ ಇದರಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ತೆಗೆದುಕೊಂಡು, ಇಂಗ್ಲೀಷ್ ಮೀಡಿಯಮ್ ಬೇಕಾದರೆ ಯಾವುದಾದ್ರೂ ಒಂದು ಬುಕ್ ಓದ್ಬೋದು. ಅಥವಾ ಲೈಬ್ರರಿಲಿ ಕೂಡ ಬುಕ್ಸ್ ಸಿಗ್ತಿರ್ತಾವೆ. ನಿಮಗೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಲೈಬ್ರರಿಲಿ ಕೂತ್ಕೊಂಡು ಏನು ಮಾಡ್ಬೋದು, ಈ ಬುಕ್ಸ್ಗಳನ್ನ ತೆಗೆದುಕೊಂಡು ಓದಿ ಮತ್ತು ಅಲ್ಲೇ ನೋಟ್ಸ್ ಮಾಡಿಕೊಂಡು ಅಲ್ಲೇ ಬುಕ್ಸ್ಗಳನ್ನ ವಾಪಸ್ ಇಟ್ಟು ಬರ್ಬೋದು. ಸೊ ಅದು ಕೂಡ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೀಗಾಗಿ ಇದು BA ಫಸ್ಟ್ ಸೆಮ್ ವಿದ್ಯಾರ್ಥಿಗಳಿಗೆ ಸ್ಪೆಷಲಾಗಿ ಬಾಗಲಕೋಟ್ ಯೂನಿವರ್ಸಿಟಿ ಅಂಡರಲ್ಲಿ ಇರುವಂಥ ಎಲ್ಲ ಡಿಗ್ರಿ ಕಾಲೇಜಸ್ಗಳಿಗೆ ಮತ್ತು ಅಲ್ಲಿ BA ಎಕನಾಮಿಕ್ಸ್ ಆಪ್ಷನ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಮಾಡಿ.